ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಹಾಗೆ ನಮ್ದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ನಾವು ನಡೆಯೋ ಪ್ರತಿಯೊಂದು ಇಂಟರ್ವ್ಯೂನು ಕೂಡ ಅದರಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮನ ಐ ಹಾರ್ಟ್ ಆಪ್, ಕಮ್ಯುನಿಟಿ ಪ್ಲಸ್ ಆಪ್ ಅಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ತಿಳ್ಕೋಬಹುದು. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರಂದ್ರೆ ಶ್ರೀ ಸುರೇಂದ್ರ ಮುತಾಲಿಕ್ ಅವರು. ಇವರು ಮೂಲತಃ ಬಿಜಾಪುರದವರು. ಇವರು ಮಾನ್ಯ ಕವಿ, ಆಧ್ಯಾತ್ಮ ಚಿಂತನಾಶೀಲರು ಮತ್ತು ಲೇಖಕರು. ಇವರು BCom ಮತ್ತು LLB ಯಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಹಾಗೆ ಪ್ರಾಂಶುಪಾಲರಾಗಿ DTI ಬಿಜಾಪುರ್ನಲ್ಲಿ ಮತ್ತು ಟ್ರೆಜರಿ ಆಫೀಸರ್ ಆಗಿ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಬನ್ನಿ ಇವರ ಮೂಲಕನೇ ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲು ಇವ್ರನ್ನ ನಮ್ಮ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಸುರೇಂದ್ರ ಅವರೇ, ನಿಮ್ಗೆ ನಮ್ಮ ಅಪ್ಪು ರೇಡಿಯೋಗೆ ಸುಸ್ವಾಗತ. ಎಲ್ಲ ಧನ್ಯವಾದಗಳು. ಈ ರೀತಿ ಕರೆಸಿ ನಮಗೆ ಅಪ್ಪು ರೇಡಿಯೋದೊಳಗ ಇನ್ವಾಲ್ವ್ಮೆಂಟ್ ಮಾಡಿದ್ದಕ್ಕೆ ತಮ್ಮ ಶ್ರೋತೃಗಳಿಗೆ ತಮಗೂ ತುಂಬಾ ಧನ್ಯವಾದ. ಸೊ ಇದು ನಮ್ಮ ಒಂದು ಪ್ಲೆಜರ್ ಅಂತ ಹೇಳ್ಬೋದು ಸರ್. ನೀವು ಬಂದಿರೋದು ನಮ್ಗೆ ಒಂದು ಗೌರವ. ಸೊ ತುಂಬಾ ಖುಷಿ ಆಯ್ತು ನೀವು ಬಂದಿರೋದು. ಹೇಗೆ ಅನ್ಸ್ತಾ ಇದೆ ಇವತ್ತು ನೀವು ಆಸ್ಟ್ರೇಲಿಯಾದಲ್ಲಿ ಅಪ್ಪು ರೇಡಿಯೋಗೆ ಬಂದಿರೋದು? ಆಸ್ಟ್ರೇಲಿಯಾ ಅಂದ್ರೆ ಇದು 2ನೇ ಸಲ ಬಂದದ್ದು ನಾನು. ಬಹಳ ನನಗೆ ಆನಂದ ಅನಿಸ್ತದ. ಆಸ್ಟ್ರೇಲಿಯಾ ದೇಶ ಬಹಳ ಶಾಂತ ದೇಶ, ಹೌದು, ಸುಂದರವಾದ ರಾಷ್ಟ್ರ. ಹೀಗಾಗಿ ನನಗೆ ಬಹಳ ಐ ಆಮ್ ವೆರಿ ಹ್ಯಾಪಿ. ಸೋ ನೈಸ್ ಸರ್, ನೀವು ಬಂದಿರೋದು ನಮ್ಮ ಅಪ್ಪು ರೇಡಿಯೋಗೆ. ಸೊ ನಾನು ಈ ತರ ನಿಮ್ದು ಕಿರು ಪರಿಚಯ ಮಾಡ್ಕೊಟ್ಟೆ. ಆಕ್ಚುಲಿ ನಮ್ಮ ಶ್ರೋತೃಗಳಿಗೆ ನಿಮ್ಮ ಒಂದು ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳಿಸ್ಕೊಡಿ. ನಾನು 1951ರಲ್ಲಿ ಬಿಜಾಪುರದಲ್ಲಿ ಜನಿಸಿದ್ದು. ನಮ್ದು ಬಡ ಕುಟುಂಬ, ಬಹಳ ಅಷ್ಟ ಶ್ರೀಮಂತ ಕುಟುಂಬ ಅಲ್ಲ. ನಮ್ಮ ತಂದೆಗೆ 5 ಮಂದಿ ಹೆಣ್ಮಕ್ಳು, ನಾವು ಒಬ್ಬನೇ ಗಂಡಸ ಮಗ. ಅವರೆಲ್ಲ 4 ಮಂದಿ ತೀರ್ಕೊಂಡಾರ, ಒಬ್ಬಕ್ಕೆ ಮಾತ್ರ ಇದ್ದಾಳೆ, ನಾನು ಆಕಿ ಇಬ್ಬರಿದ್ದೇವೆ. ನನಗೆ ಅಲ್ಲಿ ಬಡತನದೊಳಗೆ ಬಂದವನು. ಈ ರೀತಿ ನಾನು ಜೀವನದೊಳಗೆ ಬರ್ಬೇಕಾದ್ರೆ ಕಾರಣ ಏನಪ್ಪ ಅಂದ್ರೆ ಬಡತನೇ ಕಾರಣ. ಅದು ಯಾವ ರೀತಿ ಇರಬೇಕು ಜೀವನದೊಳಗೆ, ಯಾವ ರೀತಿ ಸಾಧಿಸ್ಬೇಕು, ಯಾವ ರೀತಿ ನಾವು ಮುಂದೆ ಬರ್ಬೇಕು ಎಂಬುದಕ್ಕೆ ಅದು ನನಗೆ ಅನೇಕ ರೀತಿಯಿಂದ ಬಡತನದ ಕೆಲವೊಂದು ಪೆಟ್ಟುಗಳು ಬಿದ್ದು 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 ಮನುಷ್ಯ ಆಗಿ ಬಂದಿನಿ. ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಆ ರೀತಿ ನಮ್ಮ ತಂದೆ ತಾಯಿಯವರು ಅವ್ರ ಧಾರ್ಮಿಕ ಭಾಳ ಇದ್ರು. ಅವ್ರ ಜಪ ತಪ್ಪ ಇಂಥವ್ರು ಮಾಡ್ತಿದ್ರು. ಅದ್ರದ್ದು ಸ್ವಲ್ಪ ನನಗೆ ಅನುಕರಣೆ ಬಂದಿರಬಹುದು ಅಂತ ಅನಿಸುತ್ತೆ. ಪರಿಸರನೂ ಒಂದು ರೀತಿ ಆ ರೀತಿ ನಮಗೆ ಇನ್ವಾಲ್ವ್ಮೆಂಟ್ ಮಾಡ್ತದೆ ಅಂತ ತಿಳ್ಕೊಂಡು ಈ ರೀತಿ ನಾನು ಬಿಜಾಪುರದಲ್ಲಿ ಹುಟ್ಟಿ ಮುಂದೇನಪ್ಪ ಅಂತ BCom ಆಗಿ ಆ್ಯಂಡ್ ನೌಕರಿ ಸಿಗಲಾದಕ್ಕೆ ಕೆಲವೊಂದು ಕಡೆ ನೌಕರಿ ಮಾಡ್ತಿದ್ದೆ. ಬೇರೆ ಬೇರೆ ಕಡೆ ನೌಕರಿ ಮಾಡಿ 1977 ನಾನು ಟ್ರೆಜರಿ ಇಲಾಖೆ ಒಳಗೆ ಸೇರ್ಕೊಂಡಿದ್ದೆ. ಆನಂತರ ಅಲ್ಲಿ ತನಕನೂ ನಾನು 20 ವರ್ಷ ನಾನು ಅಲ್ಲೇ ಒಂದೇ ಕಡೆ ಟ್ರೆಜರಿ ಒಳಗೆ ಕೆಲಸ ಮಾಡ್ತಿದ್ದೆ. ನನ್ನ ಮನೆಯವರು ನೌಕರಿ ಇತ್ತವರು ಕೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ರು. ಹೀಗಾಗಿ ಇಬ್ಬರು ಕೂಡ ನಾವು ಸಂಸಾರವನ್ನು ಮಾಡಿಕೊಂಡು 3 ಮಂದಿ ಮಕ್ಕಳನ್ನ ಇದು ಮಾಡಿಕೊಂಡು ನಾವು ಸಂಸಾರವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ರೀತಿ ಮಕ್ಕಳೇನಪ್ಪ ಅಂತ 3 ಮಂದಿ ಹೆಣ್ಮಕ್ಳು ನನಗೆ. 3 ಮಂದಿ ಹೆಣ್ಮಕ್ಳು. ಒಬ್ಬಕ್ಕೆ ಅಲ್ಲಿ ಬಿಜಾಪುರದಲ್ಲಿದ್ದ ಅರ್ಚನಾ ಅಂತ, ಅವ್ರ ಮನೆಯವರು ಗುರುರಾಜ್ ಪುರಾಣಿಕ್ ಅಂತ ತಿಳ್ಕೊಂಡು ಟ್ರೆಜರಿ ಲೆಕ್ಚರರ್ ಇದ್ದಾರೆ, ಫಿಸಿಕ್ಸ್ ಲೆಕ್ಚರರು. ಎರಡನೇದವರು ವಂದನಾ ಅಂತ ಆಕಿ BA ಆಯ್ತು. ಆಕಿ ಅಮಿತ್ ಉಮರಾಣಿ ಅಂತ ತಿಳ್ಕೊಂಡು ಪುಣೆದವರು, ಅವ್ರ ಲಗ್ನ ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಆಕಿ ಮೂರನೇದಕ್ಕಿ ಮೇಘಾ ಮಹಾಜನ್. ಈಕೆ ಏನಪ್ಪಾ ಅಂತಾರೆ M.Tech ಮಾಡ್ಕೊಂಡ್ಲಿಕ್ಕೆ ಮಾಡ್ಕೊಂಡು ಏನಪ್ಪಾ ಅಂತಾರೆ ಆಸ್ಟ್ರೇಲಿಯಾಕ್ಕೆ 6 ವರ್ಷ ಆಯ್ತಿಲ್ಲೇ ಇದ್ದಾರೆ. 3 ಮಂದಿ ಹೆಣ್ಮಕ್ಳು ಚೆನ್ನಾಗಿದ್ದಾರೆ. ನಾನು ಸಹ ಆನಂದದಿಂದ ಇದ್ದೇನೆ. ನಮ್ಮ ಮನೆಯವರು ಇಲ್ಲ ಅಷ್ಟೇ. ನನಗೆ ಅದೊಂದು ರೀತಿ ದುಃಖ. ಹೌದು, ಬಟ್ ನಿಮ್ ಮನೆಯವ್ರನ್ನ ನಿಮ್ಮ 3 ಹೆಣ್ಮಕ್ಳಲ್ಲಿ ನೋಡ್ಬೋದು. ಅದಕ್ಕಿಂತ ಹೇಳ್ತದ ಬಹಳ ಚೆನ್ನಾಗಿ ನೋಡ್ಕೊತಾರೆ ನನ್ನ ಹೆಣ್ಮಕ್ಳು. ಹಳೆ ಅಂದ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಐ ಆಮ್ ವೆರಿ ಹ್ಯಾಪಿ.
ಸೊ ದಟ್ ಈಸ್ ಗುಡ್ ಸರ್ ಆಕ್ಚುಲಿ. Yes, yes. ತುಂಬಾ ಖುಷಿ ಆಯ್ತು ನೀವು ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ನಮ್ಗೆಲ್ಲ ತಿಳಿಸಿದ್ದು. ಸೊ ನೀವು BCom ಪದವೀಧರರು, ಹಾಗೆ LLB ಓದಿದ್ದೀರಾ ನೀವು, ಹಾಗೆ ನೀವು ಪ್ರಾಂಶುಪಾಲರಾಗಿ DTI ಬಿಜಾಪುರ್ನಲ್ಲಿ ಕೆಲಸ ಮಾಡಿದ್ದೀರಾ, ಹಾಗೆ ನೀವು ಟ್ರೆಜರಿ ಆಫೀಸರ್ ಆಗಿ ಕರ್ನಾಟಕ ಗೌರ್ಮೆಂಟ್ ಅಲ್ಲೂ ಕೂಡ ನೀವು ಕೆಲಸ ಮಾಡಿ ನೀವೀಗ ರಿಟೈರ್ಡ್ ಆಗಿದ್ದೀರಾ. ಸೊ ನೀವೀಗ ಆಧ್ಯಾತ್ಮ ಚಿಂತಕರು ಈಗ ಈ ಒಂದು ಆಧ್ಯಾತ್ಮದ ಬಗ್ಗೆ ನಿಮ್ಗೆ ಯಾವಾಗ ಆಸಕ್ತಿ ಬಂತು, ಹೇಗೆ ಬಂತು? ಸೊ ಈ ಒಂದು ಜರ್ನಿಯ ಬಗ್ಗೆ ಹೇಳಿ ಸರ್. ಈಗ 1973ರಲ್ಲಿ ನಾನು BCom ಆಯಿತು. BCom ಆದ ಕೂಡ ನೌಕರಿ ಹತ್ತಿಲ್ಲ. ಓಕೆ. ನೌಕರಿ ಪ್ರಾಬ್ಲಮ್ ಇತ್ತು, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇತ್ತು, ನೌಕರಿ ಹತ್ತಿಲ್ಲ. ಆಮೇಲೆ ನಮ್ಮ ತಾಯಿ ತಂದೆ ದೇವ್ರನ್ನ ರಾಯರ್ ನಂಬಪ್ಪ, ದೇವರೆಲ್ಲ ಚಲೋ ಮಾಡ್ತಾರೆ, ರಾಘವೇಂದ್ರ ಸ್ವಾಮಿಗಳು ಸೇವೆ ಮಾಡಿ ಆ ರೀತಿ ನಾ ರಾಯರ್ ನಂಬಿ ಅಲ್ಲಿ ಒಂದು ಇದನ್ನ ಮಾಡಿದ್ವಿ, ಗುರುರಾಜ್ ಸೇವಾ ಮಂಡಳ ಅಂತ ಒಂದು ರಚನೆ ಮಾಡಿದ್ವಿ ನಾವು ಎಲ್ಲ ಕೂಡ್ಕೊಂಡು. ಆ ಮುಖಾಂತರ ಗುರುವಾರಕ್ಕೊಮ್ಮೆ ಭಜನೆ ಮಾಡ್ಕೊಳ್ಳೋದು, ರವಿವಾರಕ್ಕೊಮ್ಮೆ ಅಷ್ಟೋತ್ತರ ಎಲ್ಲರೂ ಕೂಡ್ಕೊಂಡು ಕೆಲ ಇದು ಮಾಡಿಕೊಂಡು ಈ ಆ ನಿಮಿತ್ತ ಅಲ್ಲಿ ಒಂದು ರಾಯ ಮಠನೂ ತಯಾರೈತಿ. 1970 ರಾಯ ಮಠ ಸ್ಥಾಪನಾ ಹೊತ್ತಿನಾಗ ಆ್ಯಕ್ಚುಲಿ ನಮ್ಮ ಮಂತ್ರಾಲಯದಿಂದ ಪಾದಯಾತ್ರೆ ಮಾಡಿಕೊಂಡು ಮೃತಕಾನ ತೊಗೊಂಡು ಪ್ರತಿಷ್ಠಾಪನೆ ಮಾಡಿಸಲಾಗಿತ್ತು. ಈ ರೀತಿ ಇನ್ವಾಲ್ವ್ಮೆಂಟ್ ಆಗಿ ನನಗೆ ಅದು ಆಧ್ಯಾತ್ಮಿಕ ಚಿಂತನೆ ಒಳಗೆ ರಾಯರ್ ನಮ್ಮನ್ನು ಕಾಪಾಡ್ಯಾರ ಅಂತ ತಿಳ್ಕೊಂಡಂದು ನನ್ನ ಮುಂದೆ 77 ನೌಕರಿ ಆಯಿತು ಬಿಜಾಪುರ್ನಾಗ. ಈ ರೀತಿ ನನಗದು ಒಂದು ಸ್ವಲ್ಪ ನನ್ನ ಅನುಕೂಲಕ್ಕೆ ರಾಯರ್ ನನಗೆ ಭಾಳ ಸಪೋರ್ಟ್ ಕೊಟ್ಟರು ಅನ್ನೋದಕ್ಕೆ ನನಗದು ಆಧ್ಯಾತ್ಮಿಕ ಚಿಂತನೆ ಒಳಗೆ ಹೆಚ್ಚು ನನಗೆ ಪ್ರವೃತ್ತಿ ಬಂತು. ಸೊ ಹಾಗೆ ನೀವೊಂದು ಆಧ್ಯಾತ್ಮದ ಚಿಂತನೆ ಬಗ್ಗೆ ಮಾಡ್ತಿದ್ರು, ನನಗೂ ಅದು ಹಿತ ಅನಿಸ್ತು. ಹೌದು, ಅಲ್ಲಿಂದ ಆಧ್ಯಾತ್ಮದ ಜೊತೆಗೆ ನಮ್ಮ ತಾಯಿ ಸಮಾಜ ಸೇವೆ ಮಾಡ್ತಿದ್ರು, ಬಹಳ ಕಮ್ಯುನಿಟಿ ಸೇವೆ ಎಲ್ಲ ಮಾಡ್ತಿದ್ರು. ಅದನ್ನು ನನಗೆ ಭಾಳ ಬಂತು. ಅದ್ರ ಎರಡು ರೀತಿಯ ಅನುಕೂಲ ಆಗ್ತಾನೆ, ಆಧ್ಯಾತ್ಮಿಕ ಮತ್ತು ಸಮಾಜ ಸೇವೆ. ಸಮಾಜ ಸೇವೆ ಅಂದ್ರೆ ಹೆಂಗಂತಂದ್ರೆ ಇವು 1962ರಲ್ಲಿ ನಾ ಇನ್ನೂ 11 ವರ್ಷ ಆಯ್ತು, 51. ಅವಾಗ ಏನಪ್ಪ ಅಂತಂದ್ರೆ ನಮಗೆ ಈ ಗಣಪತಿ ಕೂಡಿಸೋದು. ಹೌದು, ನಮ್ಮಲ್ಲೆಲ್ಲ ನಮ್ಮ ಕಡೆ ಎಲ್ಲ ನೋಡಿ ಗಣಪತಿ ಹಬ್ಬ ಬಂದ್ರೆ ತಿಂಗಳಂಗಟ್ಲೆ ಗಣಪತಿ ಕೂರ್ಸೋದು. ಗುಜ್ಜರಗಲ್ಲಿ ಅಂತ ನಾವು ಅಲ್ಲಿ ಇರ್ತಿದ್ದೇವೆ, ಗುಜ್ಜರಗಲ್ಲಿ ಒಳಗೆ ನಾವು ಇರ್ತಿದ್ದೇವೆ, ನಾವೆಲ್ಲ ಕೂಡಿ ಒಂದು ಗಣಪತಿ ಕೂಡಿಸಿದ್ದೇವೆ. ಈಗ 62 ವರ್ಷ ಆಯ್ತು ಕೂಡಿಸ್ಯಾರ ಅವರು. ಮೊನ್ನೆ ನನಗೆ ಅಲ್ಲಿ ಸನ್ಮಾನ ಮಾಡಿದ್ರು ಅವರು. ನಾನು ಹೇಳಿದ 1962 ಇಟ್ಟು ಕೂಡಿಸಿದ್ದೇವೆ. ಬೈಲಾಕ್ ಸುಮಾರು ಗಣಪತಿ ಕೂಡಿಸಿ ನಾವು ಅದನ್ನ ಮಾಡ್ಕೊಂಡಿದ್ದೀವಿ. ಅದು ಇವತ್ತು ಬೆಳೆದು ಇವತ್ತು 62 ವರ್ಷ ಆಯ್ತು. ಆ ರೀತಿ ವಿಜೃಂಭಣೆಯಿಂದ ಅವ್ರು ಮಾಡ್ಕೋತಾ ಇದ್ದಾರೆ. ಅಂದ್ರೆ ಒಂದು ಏನಾರ ನಾವು ಇನ್ಸ್ಟಾಲ್ಮೆಂಟ್ ಒಂದು ಮಾಡಿದೇವೆ ಅಂತಂದ್ರೆ ಅದು ತಾನು ದೊಡ್ಡದು ಬೆಳ್ಕೋತ ಹೋಗ್ತದೆ. ಈಗ 75ನೇ ಇಸ್ವಿಯೊಳಗೆ ನಾವು ರಾಯರ ಸ್ಥಾಪನೆ ಮಾಡಿದ್ದೀವಿ. ಈಗ 50 ವರ್ಷ ಆದ ನಾಳೆಗೆ 75ನೇ ಇಸ್ವಿಗೆ. ಈಗ ಅದು ಎಷ್ಟು ದೊಡ್ಡ ಮಠ ಆಗಿದೆ, ಎಷ್ಟು ಸಾವಿರ ಜನಕ್ಕೆ ಕೆಲಸ ಸಿಕ್ಕಿದೆ ಎಲ್ಲ. ಇದ್ರ ಅಂದ್ರೆ ಒಂದು ಏನಾದ್ರು ಸಣ್ಣ ಕೆಲಸ ನಾವು ಮಾಡಿದ್ದೇವೆ ಅಂದ್ರೆ ಅದು ಮುಂದೆ ದೊಡ್ಡ ಬೆಳೆದು ಅನೇಕ ರೀತಿಯಿಂದ ಅನೇಕ ಮಂದಿ ಹೆಲ್ಪ್ ಆಗ್ತದೆ. ಎಷ್ಟು ವರ್ಷಗಳಿಂದ ಇದೆ ನೀವು ಹೇಳ್ದಂಗೆ 53 ಅಲ್ಲ, 53 ವರ್ಷದಿಂದ ನೀವೊಂದು ರಾಯರ ಒಂದು ಇದನ್ನ ಕಟ್ಟಿದ್ದು ಇವಾಗ ಎಷ್ಟು ಜನಕ್ಕೆ ಅದು ಉಪಯೋಗ ಆಗ್ತಾ ಬರ್ತಾ ಇದೆ. ನನಗೆ ಅಭಿಮಾನ ಅನಿಸ್ತದೆ. ಹೌದು. ಆಮೇಲೆ 1976ರಲ್ಲಿ ನಾನು ನೌಕರಿ ಇಲ್ಲ, ಅದಕ್ಕೆ ಸಮೀರ್ವಾಡಿ ಶುಗರ್ ಫ್ಯಾಕ್ಟ್ರಿ ಅಂತ ಅಲ್ಲಿ ಹೋಗಿದ್ದೆ. ಅಲ್ಲಿ ಸಹಿತ ಸಮಾಜ ಸೇವೆ ರಾಯರ ಮಠ ಸ್ಥಾಪನೆ ಮಾಡೋದಕ್ಕೆ ಸಂಬಂಧ ಒಂದು ಭಜನಾ ಮಂಡಳ ಮಾಡಿದ್ದೇವೆ. ಅಲ್ಲಿ ಎಲ್ಲರೂ ಪ್ರೈವೇಟ್ ಕಂಪನಿ ಅದು ಶುಗರ್ ಫ್ಯಾಕ್ಟ್ರಿ, ಅಲ್ಲಿ ಎಲ್ಲರೂ ಕೂಡಿ ಭಜನಾ ಮಾಡ್ತಿದ್ರು. ಮತ್ತು ಆ ರೀತಿ ಏನಪ್ಪ ಅಂತಂದ್ರೆ ಒಕ್ಕಟ್ಟಿನ ಕೆಲಸ ಮಾಡ್ಕೊಂಡು ಅಲ್ಲಿ ಇನ್ನೂ ತನಕ ಆರಾಧನೆ ನಡೀತಾ ಇದೆ, ಒಂದು ಭಜನಾ ಮಾಡ್ತಾ ಇದ್ದಾರೆ, ಧಾರ್ಮಿಕ ಕೆಲಸ ಮಾಡ್ತಾ ಇದ್ದಾರೆ. 1977ರಿಂದ ನಾನು ಏನು ಮಾಡಿದೆ ಅಂತಂದರೆ ಟ್ರೆಜರಿ ಒಳಗೆ ನಾನು ನೌಕರಿ ಸಿಕ್ತು. ನನಗೆ ಅವಾಗ ರಿಲೀಫ್ ಆಗ್ತಾನೆ. 77ರಿಂದ 97 ತನಕ ಅಲ್ಲಿ ಖಜಾನೆ ನೌಕರ ಸಂಘ ಅಂತ ಮಾಡಿದ್ವಿ. ನೌಕರ ಸಂಘಗಳನ್ನ ಟ್ರೆಜರರ್ ಅಂತಿದ್ದೆ, ಸೆಕ್ರೆಟರಿ ಅಂತಿದ್ದೆ. 20 ವರ್ಷ ಏಕೋ ಪ್ರಕಾರ ಸೆಕ್ರೆಟರಿ ಅಂತ ನಾನೇ ಕೆಲಸ ಮಾಡಿದ್ರಿ. ಅದು ಸಮಾಜ ಸೇವೆನೇ, ಅದು ಒಂದು ರೀತಿ ನಮ್ಮ ಎಂಪ್ಲಾಯೀಸ್ಗೆ ಏನು ಬೆನಿಫಿಟ್ ಆಗುವಂಗೆ ಏನು ಮಾಡ್ತಿದ್ದೇವೆ ಅಂದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಕೆಲವೊಂದು ಏಜೆನ್ಸಿ ತೊಗೊಂಡಿದ್ವಿ ಅಸೋಸಿಯೇಷನ್ ವತಿಯಿಂದ. ಅವ್ರು 2% ಕಮಿಷನ್ ಕೊಡ್ತಿದ್ರು ಪೋಸ್ಟ್ ಆಫೀಸ್ನವರು. ಅದು ಇಂದಿರಾ ವಿಕಾಸ್ ಪತ್ರ ಅಂತ ಹಿಂಗೆಲ್ಲ ಮೊದಲು ಇರ್ತಿತ್ತು. ಅದನ್ನು ನೋಡ್ಕೊಂಡು ನಾ ಏನು ಮಾಡ್ತಿದ್ದೆ ಅಂದರೆ ಅವ್ರಿಗೆ 2% ಕಮಿಷನ್, 1% ಪೆನ್ಷನ್ದಾರಿಗೆ ಕೊಟ್ಟು, ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಕೊಟ್ಟು 1% ಅಸೋಸಿಯೇಷನ್ ಡೆವಲಪ್ಮೆಂಟ್ಸ್ ಕೂಡ ಮಾಡ್ತಾ ಇದ್ರಿ. ಅಂದ್ರೆ ನವೆಂಬರ್ ಇದಕ್ಕೇನಪ್ಪ ಅಂತ ರಾಜ್ಯೋತ್ಸವದಾಗ ಕಾರ್ಯಕ್ರಮ ಮಾಡೋದು, ಅವ್ರ ಮಕ್ಕಳಿಗೆಲ್ಲ ನಾವು ಇದನ್ನು ಬಹುಮಾನ ಕೊಡೋದು, ಇಂಥ
ಅದು ಸಮಾಜ ಸೇವೆ ಆಗಲಿ ಸ್ವಲ್ಪ ಆಯ್ತು. ನಿಮ್ಗೆ ಅಲ್ಲಿಂದಾನೇ ಬಂದಿತ್ತು ನೋಡಿ, ಈ ರೀತಿ ಆಗಿದೆ. ಕಂಟಿನ್ಯೂಸ್ ಆಗಿ ನೀವು ಒಂದು ವರ್ಕ್ನು ಕೂಡ ಮಾಡ್ತಿದ್ರಿ, ಸೈಮಲ್ಟೇನಿಯಸ್ ಆಗಿ ಸಮಾಜ ಸೇವೆನೂ ಮಾಡ್ಕೊಂಡು. ನಾ ಮಾಡಿದ್ರೆ ನನ್ನ ರಿಟೈರ್ಮೆಂಟ್ ಆಗೋಣ ಈ ಶ್ರೀಕೃಷ್ಣ ಗೀತಾ ಗ್ರೂಪ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಬಡ ಮಕ್ಕಳಿಗೆ ಮತ್ತು ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ಕ್ರೀಡ್ ಎಲ್ಲರಿಗೂ ಸಹಿತ ಗೀತಾ ಕಲಿಸ್ತೀನಿ. ಅದೊಂದು ನಾ ಇತ್ತಿತ್ತ ಶುರು ಮಾಡಿದ್ವಿ. ಹೌದು, ಅದ್ರ ಬಗ್ಗೆನೂ ಮಾತಾಡೋಣ ಸರ್ ಈಗ. ಆಕ್ಚುಲಿ ಸೊ ನಾವು ಅದನ್ನೇ ನನ್ನ ನೆಕ್ಸ್ಟ್ ಪ್ರಶ್ನೆ ನಿಮ್ದು ಅದೇ ಇದ್ದಿದ್ದು. ಈ ಒಂದು ಜಾತಿ ಧರ್ಮ ಅಂತ ಏನು ಒಂದು ಪರಿಗಣಿಸದೆ ನೀವು ಮಕ್ಕಳುಗಳಿಗೆ, ಈ ಒಂದು ಯಂಗರ್ ಜನರೇಷನ್ಗೆ ಭಗವದ್ಗೀತೆಯ ಪಠಣವನ್ನ ನೀವು ವಾಲಂಟ್ರಿಯಾಗಿ ಹೇಳ್ಕೊಡ್ತಾ ಇದ್ದೀರಾ. ಹಾಗೆ ನೀವು ಗೀತ ಗ್ರಾಮ ಸಂಕೀರ್ತನ ಅನೇಕ ಗ್ರಾಮಗಳಲ್ಲಿ ಕಂಡಕ್ಟ್ ಕೂಡ ಮಾಡಿದ್ದೀರಾ. ಸೊ ಹಾಗೆ ಈ ಒಂದು ಆಧ್ಯಾತ್ಮಿಕತೆ ಮತ್ತು ಈ ಒಂದು ಕಲ್ಚರಲ್ ಹೆರಿಟೇಜ್ ನ ಪ್ರಮೋಟ್ ಮಾಡ್ತಾ ಇದ್ದೀರಾ. ಸೊ ವೆರಿ ನೈಸ್ ಸರ್. ನೀವು ಇದನ್ನ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ನೀವೆಲ್ಲ ಹೋಗ್ತಾ ಇರೋದು, ಅದ್ರ ಬಗ್ಗೆನೂ ಹೇಳಿ ನೀವು. ಏನಂದ್ರೆ ಮತ್ತೆ ನನಗೀಗ ನಮ್ಮ ಮನೆಯವರು ತೀರ್ಕೊಂಡ ಮೇಲೆ ನಾನು ಒಬ್ಬನೇ ಆಗ್ಬಿಟ್ಟೆ. ಹೌದು, ಹೆಣ್ಮಕ್ಳು ತಮ್ಮ ಮನೆ ಬಾ ಅಂತಿದ್ರು. ನನಗೆ ಅವ್ರ ಮನ್ಯಾಗ ಹೋಗಿ ಇರೋದಂದ್ರೆ ನಂದು ಏನು ಇಂಡಿಪೆಂಡೆನ್ಸ್, ನಂದು ಏನೋ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಎಲ್ಕೂ ಬೇಡ ಬೇಡ ಅಂದ್ಬಿಡ್ತಾರೆ. ಆರಾಮಾಗಿರೋ ನಾನು ಸ್ವಲ್ಪ ವಿಚಾರ ಮಾಡಿ ನಾ ಏನು ಮಾಡಿದೆ, ಒಂದು ವರ್ಷ ಹೆಚ್ಚು ಕಡಿಮೆ 15 ದಿನಕ್ಕೂ ಮೌನ ಆಚರಣೆ ಶುರು ಮಾಡಿ. ನಾನೇ ನಮ್ಮ ಮನೆಗೆ ಹೋಗ್ತೀನಿ, ಅಲ್ಲಿ ಹೋಗ್ಬೇಕು ಮಗಳಿದ್ದಾಳ ಲೋಕಲ್ಲೇ ಅರ್ಚನೆ ಅಂತ ಅಂತಿದ್ದೆ. ನಾನು ಸ್ವಲ್ಪ ಮನೆಗೆ ಹೋಗ್ತೀನಿ, ಒಂದಿನ ಮೌನ ಆಚರಣೆ ಮಾಡಿ ಅದನ್ನ ನಾನು ರೂಢಿ ಮಾಡ್ಕೊಂಡು ಒಬ್ಬನೇ ಇರ್ಲಿಕ್ಕೆ ನಾ ಏನು ಮಾಡ್ಬೇಕು ಅಂಬುದಕ್ಕೆ ರೂಢಿ ಮಾಡ್ಕೊಂಡು ಗೀತಾ ಅಲ್ಲಿ ಶುರು ಮಾಡಿದೆ. ಅದು ನಮ್ಮ ಮನೆಯವ್ರು ತೀರ್ಕೊಂಡ್ರಿ 5 ವರ್ಷ ತೀರ್ಕೊಂಡ್ರು, 2020 ತೀರ್ಕೊಂಡ್ರು. ಆಮೇಲೆ ನಾ ಇದನ್ನ ಗೀತಾ ಅಂದ್ರೆ ನನಗೆ ಮನಸ್ಸಿಗೆ ಇದಾಗ ನೆಮ್ಮದಿ. ಯಾಕೆ ನಮ್ಮ ತಂದೆಯವರು ಅಂತಿದ್ರು, ಅದಕ್ಕೆ ನನಗೆ ಅದು ಇದು ಇತ್ತು. ಅದನ್ನು ಅನ್ಕೋತ ಯೂಟ್ಯೂಬ್ನಾಗೆಲ್ಲ ಕೇಳ್ಕೊಂಡು ಒಂದು ದಿನ ಮೌನ ಆಚರಣೆ ಮಾಡೋದು ಗೀತಾ ಈ ರೀತಿ ಮಾಡ್ಕೋತ 1 ವರ್ಷ ಕಳೆದೆ. ಬರ್ತಿದ್ರು, ಹೋಗ್ತಿದ್ರು, ಸಪೋರ್ಟ್ ಇರ್ತಿದ್ರು, 3 ಮಂದಿ ಮಕ್ಕಳು ಮಾತಾಡ್ತಿದ್ರು. ಅದೇನು ಪ್ರಾಬ್ಲಮ್, ಎಡ್ಕ ಬರ್ತಾರ ಅನೇಕ ವರ್ಷದಿಂದ ಅಲ್ಲೇ ಒತ್ತಾಟಿಗಿದ್ದವ್ರು ನಾವು ನಮಗೆಲ್ಲ ಮಂದಿ ಹೆಲ್ಪ್ ಮಾಡ್ತಿದ್ರು. ಅದೇ ಪ್ರಾಬ್ಲಮ್ ಇದೆ. ಈ ರೀತಿ ಮಾಡಿ ಮಕ್ಕಳನ್ನ 1-2 ಹುಡುಗರು ಕರ್ಕೊಂಡು ಶುರು ಮಾಡಿದ್ರೆ ನೀವು ಮುಂದೆ ಒಬ್ಬೊಬ್ರು ಬೆಳ್ಕೋತ ಇವತ್ತು 30-35 ಹುಡುಗರ ತನಕ ಬರ್ತಾವೆ. ಯಾವುದೇ ಜಾತಿ ಇಲ್ಲ, ಯಾರು ಬೇಕಾದ್ರೂ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ಒಂದು ಪ್ಯಾಷನ್ ಕಲಿಯೋ ಆಸಕ್ತಿ ಇರುತ್ತೆ, ಅವ್ರ ಪೇರೆಂಟ್ಸ್ ಬಂದು ಭಾಳ ನಮ್ಗೆ ಇದು ಮಾಡ್ತಾರೆ. ನಮ್ಮ ಇದು ಮಾಡಿ ಸಂವಹನ ಕಾರ್ಯಕ್ರಮ ಅಂತ ಮಾಡಿದ್ವಿ. ಅಂದ್ರೆ ಅವ್ರ ಇಂಟ್ರಾಕ್ಷನ್ ಆಫ್ ಸ್ಟೂಡೆಂಟ್ಸ್ ಅವರಿದ್ರೆ ಅವರೆಲ್ಲ ತಮ್ಮ ಇದ್ರ ಬರೆದ್ರು. ಅಜ್ಜವ್ರೆ ಅಂತಾರೆ ನನಗೆಲ್ಲ. ಅಜ್ಜವ್ರು ನಾವು ಭಯಂಕರ ಹೇಳ್ತಾರೆ. ನಾವು ಅವ್ರ ಕಲಿಯಾಗಿ ಕಲಿಯೋದ್ರಿಂದ ನಾವು ಮಾರ್ಕಸ್ ಹೆಚ್ಚಿದ್ದಾವೆ. ನಮ್ಮ ಮಂದಿಯೊಳಗೆ ನನಗೆ ಮರ್ಯಾದೆ ಕೊಡ್ತಾರೆ. ಹಿಂಗೆ ಅನೇಕ ರೀತಿಯಂಥ ಅನುಭವಗಳನ್ನು ಹೇಳಿದ್ದು ನನ್ನ ಕಡೆ ರೆಕಾರ್ಡಿದೆ. ಆದರೆ ಈ ರೀತಿ ಜನರಲ್ಲಿ ಪರಿವರ್ತನೆ ಆಗ್ತದೆ. ಗೀತಾ ಅಂದ್ರೆ ಏನು ದೊಡ್ಡ ಸಿದ್ಧಾಂತ. ಮನುಷ್ಯನಿಗೆ ಪರಿವರ್ತನೆ ಆಗ್ತದೆ ಮತ್ತು ಮಂದಿನೂ ಮರ್ಯಾದೆ ಕೊಡ್ತಾರೆ. ಎಲ್ಲ ಕಡೆ ಕಲಿಸ್ತಾರೆ, ಮಾತಾಡಿಸ್ತಾರೆ. 1-2 ಗೀತಾ ಅನ್ನವಾಗಿ ಶ್ಲೋಕ ಅನ್ನ ಹೆಣ್ಮಕ್ಳಿಗೆ ಹೆಚ್ಚು ಹೆಣ್ಣು ಹುಡುಗರು ಬರ್ತಾವೆ ನಮ್ಮ ಕಡೆ. ಅದೊಂದು ಒಳ್ಳೆಯದು ಕೂಡ. ಚಿಕ್ಕ ವಯಸ್ಸಿಂದಾನೇ ಮಕ್ಕಳಿಗೆ ಒಂದು ಭಗವದ್ಗೀತೆಯನ್ನೆಲ್ಲ ಹೇಳ್ಕೊಡೋದು ಅವರ ಒಂದು ಬೆಳವಣಿಗೆ ಮೇಲೂ ಅವರ ಮೇಲೆ ದ ವೇ ದೇ ಲುಕ್ ಅಟ್ ಲೈಫ್ ಅದು ಬಹಳ ಚೇಂಜ್ ಆಗುತ್ತೆ ಅವ್ರಿಗೆ. ಆಮೇಲೆ ಯಾವ್ದಾರ ಕಷ್ಟ ಬಂದ್ರೆ ಹೇಗೆ ಕಷ್ಟನ ತಗೋಬೇಕು, ಅವರು ಅದನ್ನೆಲ್ಲ ಒಂದು ಹೇಗೆ ನಿಭಾಯಿಸ್ಬೇಕು ಅನ್ನೋದು ಪ್ರತಿಯೊಂದನ್ನು ಆ ಒಂದು ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿ ವಿಶ್ಲೇಷಿಸಿದ್ದಾರೆ. 100% ಕರೆಕ್ಟ್. ಯಾಕಂದ್ರೆ ಅವ್ರ ಮಾಸ್ತರ್ ಅಂದ್ರೆ ಅವ್ರ ಟೀಚರ್ಸ್ ಬಂದು ನನಗೆ ಹೇಳ್ತಾರೆ, ನೀವು ನಿಮ್ಮ ಮಕ್ಕಳು ನಮ್ಗೆ ಕೊಟ್ಟು ಕಳಿಸ್ತೀರಿ, ನಮ್ಮ ಮಕ್ಕಳಲ್ಲಿ ಬಹಳ ಪರಿವರ್ತನೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅದು ಆಕ್ಚುಲಿ ಅವ್ರಿಗೆ ಗುರ್ತಾಗ್ತದೆ, ಟೀಚರ್ಸ್ ಗುರ್ತಾಗ್ತದೆ. ಅದಕ್ಕೆ ನನಗನ್ನಿಸ್ತದೆ ಇದು ದೊಡ್ಡ ಇದು ಎಷ್ಟು ಸಾಧ್ಯ ನಾನು ಇವ್ರ ತನಕ ಮಕ್ಕಳಿಗೆ ಕಲ್ಸೋದು ಹೋಗೋಣ. ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮ್ಮಲ್ಲಿರೋ ಒಂದು ಜ್ಞಾನ ನೀವು ಬೇರೆಯವ್ರ ಹತ್ರ ಹಂಚ್ಕೋತಾ ಇದ್ದೀರಾ. ಸೊ ಇದೊಂದು ಕಮ್ಯುನಿಟಿ ವರ್ಕ್ ಕೂಡ ಮಾಡ್ತಾ ಇದೆ, ಅವ್ರ ಬೆಳವಣಿಗೆಗೂ ಹೆಲ್ಪ್ ಮಾಡ್ತಾ ಇದೆ. ಜೋಸ್ನಾ ಅವ್ರೆ 2 ರೀತಿಯಿಂದ ಇದು ನನಗೂ ಬೆನಿಫಿಟ್ ಅದೇ. ಹೌದು, ಏನದ ಹೇಳ್ರಿ, ನನಗೆ ಮರ್ಯಾದೆ ಸಿಗ್ತದೆ. ಹೌದು, 4 ಮಂದಿ ಕರೀತಾರೆ. ಅಜ್ಜವ್ರ ಮೊನ್ನೆ ನನಗೆ ರಾಮಾನುಗ್ರಹ ಪ್ರಶಸ್ತಿ ಅಂತ ಕೊಟ್ಟರು. ಹೌದು, ಸೊಸೈಟಿನೂ ಗಮನಿಸ್ತದೆ. ನಾವ್ ಏನ್ ಮಾಡ್ತೀವಿ ನಿಸ್ವಾರ್ಥ ಸೇವೆಗೆ ಸೊಸೈಟಿ ಯಾವಾಗ್ಲೂ ಪಿನ್ ಪಾಯಿಂಟ್ ಮಾಡ್ತಿರ್ತಾರೆ. ಅವ್ರ ಗಜಾನ ಮಂಡಳಿ ಅವ್ರು ಕರೀತಾರೆ, ಹಾರ ಹಾಕ್ತಾರೆ. 4 ಮಂದಿ ಒಳಗೆ ನಮ್ಗೆ ಈ ವಯಸ್ಸಿನಾಗ ಏನ್ ಬೇಕು, ಮರ್ಯಾದೆ ಬೇಕು. ಅದು ಸಿಗ್ತಲ್ಲ, ಈ ಗೀತೆ ಸಿಗ್ತದ. ಅದು ನನ್ನ ಸ್ವಾರ್ಥನಾದ ಅಂತ ಅನ್ಬೋದು. ಸ್ವಾರ್ಥ ಅನ್ನೋದ ನಿಸ್ವಾರ್ಥ ಸೇವೆಯನ್ನು ಮಾಡ್ತೀವಿ, ರೊಕ್ಕ ತೊಗೊಳೋದಿಲ್ಲ ಅದು ಮತ್ತೆ ಬೇರೆ. ಅಂದ್ರೆ
ಅನುಕೂಲ ಆಗ್ತದೆ, ಮಂದಿ 4 ಮಂದಿ ಮಾತಾಡ್ತಾರ, ಹೊತ್ತು ಹೋಗ್ತದೆ, ನೆಮ್ಮದಿ ಉಳಿತದ ಜೀವನದೊಳಗೆ. ಹೌದು, ನಿಮ್ಗೂ ಒಂಥರ ಯಾಕಂದ್ರೆ ನಿಮ್ಮ ಮಡದಿನ ನೀವು ಕಳ್ಕೊಂಡಾಗಿಂದ ನಿಮ್ಗೆ ಒಂಟಿತನ ಕಾಡ್ತಿತ್ತು. ಅದು ನಿಮ್ಗೆ ಅದನ್ನ ಹೇಗೆ ನೀವು ನಿಭಾಯಿಸ್ಬೇಕು, ಹೇಗೆ ಹೊರಬರ್ಬೇಕು ಅನ್ನೋದು. ಸೊ ನಿಮ್ಗೆ ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೂ ಒಂದು ಖುಷಿ ಕೊಡ್ತು, ಜನಗಳಿಗೆ ಜ್ಞಾನನು ನೀವು ಶೇರ್ ಮಾಡ್ದಂಗಾಯ್ತು, ನಿಮ್ಮ ಒಂದು ಜ್ಞಾನನ. ಸೊ ಸ್ವಾರ್ಥ ಅನ್ನಕ್ಕಿಂತ ನೀವು ನಿಸ್ವಾರ್ಥವಾಗಿನೇ ಬಹಳಷ್ಟು ಕೊಡ್ತಾ ಇದ್ದೀರಾ, ಅದು ಜನಗಳು ನಿಮ್ಗೆ ಗಮನಿಸ್ತಾ ಇದ್ದಾರೆ. ಸೊ ನೀವೊಂದು ಅದನ್ನ ಮರಿಬೇಕು ಅನ್ನೋ ಒಂದು ಇದರಿಂದ ಸ್ಟಾರ್ಟ್ ಮಾಡಿದ್ರಿಂದ ಅದು ಒಂದು ಒಳ್ಳೇದೇ ನೀವು ಮಾಡ್ತಾ ಇದ್ದೀರಾ ಕಮ್ಯುನಿಟಿಗೆ. ಸರ್ ಬಹಳ ಗ್ರೇಟ್ ಅದು ನೀವು ಮಾಡ್ತಾ ಇರೋದು. ಸೊ ನೀವು ಅನೇಕ ಲೇಖಕರು ಕೂಡ. ಸೊ ಅನೇಕ ಪುಸ್ತಕಗಳನ್ನ, ಪತ್ರಿಕೆಗಳಲ್ಲೂ ಕೂಡ ಲೇಖನಗಳನ್ನ ಬರ್ದಿದ್ದೀರಾ. ಸೊ ಇನ್ಕ್ಲೂಡಿಂಗ್ ಈ ಒಂದು ಫೆಸ್ಟಿವಲ್ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಭಗವದ್ಗೀತೆ, ಹೀಗೆ ಹಲವಾರು ಪತ್ರಿಕೆಗಳಲ್ಲೂ ಕೂಡ ನಿಮ್ಮ ಈ ಒಂದು ಲೇಖನಗಳು ಪ್ರಕಟವಾಗಿದೆ. ಸೊ ಅದ ಇಟ್ಕೊಂಡು ಏನಂದ್ರೆ ಹರಿಕಥಾಮೃತ ಸಾರ, ಹಾಗೆ ಜ್ಯೇಷ್ಠರಿಗೊಂದು ಶ್ರೇಷ್ಠ ವಿಚಾರ, ಶ್ರೀ ರಾಮಚಂದ್ರ ಪೂರ್ವಜರ ವೃತ್ತಾಂತ, ಹಾಗೆ ಒಂದು ಹನುಮಾನ್ ಚಾಲೀಸ, ಹೀಗೆ ಇದನ್ನ ಒಂದು ಕನ್ನಡಕ್ಕೆ ಅನುಮೋದನೆ ಅಂದ್ರೆ ವ್ಯಾಖ್ಯಾನಿಸೋದ್ ಕೂಡ ಆಗಿದೆ. ಸೊ ಬಹಳಷ್ಟು ನೀವು ಒಂದು ಕವಿತೆಗಳೆಲ್ಲ ಬರ್ದಿದ್ದೀರಾ, ಲೇಖನಗಳು ಬರ್ದಿದ್ದೀರಾ, ನನಗೂ ಬುಕ್ ನ ಕೂಡ ಕೊಟ್ಟಿದ್ದಾರೆ. ನೀವು ನೋಡಿರ್ಬೋದು, ಇವ್ರು ನನ್ ಪ್ರೆಸೆಂಟ್ ಮಾಡಿದ್ದಾರೆ, ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ಬಟ್ ಈ ವಿಡಿಯೋ ಬಂದಾಗ ನೀವು ಇಂಟರ್ವ್ಯೂ ನೋಡ್ಬೋದು. ಜ್ಯೇಷ್ಠರಿಗೊಂದು ಶ್ರೇಷ್ಠ ವಿಚಾರ, ಅಯೋಧ್ಯಾಪತಿ ಶ್ರೀ ರಾಮಚಂದ್ರ ಪ್ರಭುಗಳ ಪೂರ್ವಜರ ವೃತ್ತಾಂತರ, ಹಾಗೆ ಒಂದು ಹನುಮಾನ ಚಾಲೀಸ. ಸೊ ಈ ಒಂದು 3 ಬುಕ್ ನ ನನ್ಗೆ ಇವರು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹೀಗೆ ಹಲವಾರು ಇವರು ಲೇಖನಗಳನ್ನೆಲ್ಲ ಬಹಳ ಪತ್ರಿಕೆಗಳಲ್ಲಿ ಈಗಲೂ ಕೂಡ ನೀವು ಪ್ರಕಟಣೆ ಮಾಡ್ತಾನೆ ಇದ್ದೀರಾ ಸರ್. ಸೊ ಇದ್ರ ಬಗ್ಗೆ ಹೇಳಿ, ಯಾಕೆ ನಿಮ್ಗೆ ಈ ಬುಕ್ ನೆಲ್ಲ ಬರ್ದಿದ್ದು, ಏನು ಒಂದು ಬುಕ್ಗಳ ಬಗ್ಗೆನೂ ಹೇಳಿ ಏನು ಅಂತ. ಈಗ ಹನುಮಾನ್ ಚಾಲೀಸ್ ಬರಿಬೇಕಾದ ಕಾರಣ ಹನುಮಾನ್ ಚಾಲೀಸ್ ಅಂತಿದ್ದೆ ನಾನು. ಹೌದು, ಅವನು ಹೊತ್ತಿನಾಗ ಅರ್ಥ ಕೊಡ್ತಿದ್ದಿಲ್ಲ. ಹೌದು, ಅದ್ರದ್ದು ನನಗ ಒಂದು 2ನೇ ಶ್ಲೋಕದೊಳಗೆ ನೀವು ಹನುಮಾನ್ ಚಾಲೀಸ್ ಬಗ್ಗೆ ನಮ್ಮ ಕಡೆ ಇದೆ. ಹೌದು, ಅದ್ರೊಳಗೆ 2ನೇ ಹನುಮಾನ್ ಇದ್ರೊಳಗೆ 2ನೇ ಬುದ್ಧಿಹೀನ ತನು ಜಾನಿ ಕೈ ಸುಮಿರವು ಪವನ ಕುಮಾರ್ ಅಂತಿದೆ. ಹೌದು, ನಾವು ಓದುವ ಹೊತ್ತಿನಾಗ ನಮಗಿದು ಅವಧಿ ಭಾಷೆದೊಳಗೆ ಇದು. ಹೌದು, ಯಾವುದು ಹನುಮಾನ್ ಚಾಲೀಸ್ ತುಳಸಿದಾಸರ ಕೃತಿ ಇದು. ಹೌದು, ಅವಧಿ ಭಾಷೆ ಅದು ನಮ್ಗೆ ಅರ್ಥ ಆಗ್ತಿದಿಲ್ಲ. ನಮ್ಗೆ ನಾ ಏನ್ ಓದ್ತಿದ್ದೆ, ಬುದ್ಧಿಹೀನ ತನು ಜಾನಿಕೆ ಅಂತ ಅಂತಿದ್ದೆ. ಜಾನಿಕೆ ಅಂದ್ರೆ ಸೀತಾ. ತುಳಸಿದಾಸರು ಸೀತಾ ಬುದ್ಧಿಹೀನ ಅಂತ ಹೆಂಗ ಅಂತಾರ ಅಂತ ನೀವ್ ಅನ್ಕೊಳ್ತಾ ಇದ್ರಿ. ನಾ ಅನ್ನೋದೇ ಬಿಡ್ತಿದ್ದೆ. ತೆಗೆದು ನೋಡೋಣ ಏನದ ಅರ್ಥ ಏನದ ಅಂತ ತಿಳ್ಕೊಂಡು ಗೂಗಲ್ನಾಗ ಹೋಗ್ಯಾನ ಸರ್ಚ್ ಮಾಡಿ ಆ ರೀತಿ ನೋಡಿದ ಕೂಡಲೇ ಅದಕ್ಕೆ ಅವ್ರು ಬರೋದು ಜಾನಿಕೈ. ಅದದು ಜಾನಿಕೈ ಅಂದ್ರೆ ತಿಳುವಳಿಕೆ. ಅದು ಜಾನೋ ಅಂತ ತಿಳ್ಕೊಳ್ಳಿ ಅಂತ ಅರ್ಥ. ಇದನ್ನ ಬರಿಬೇಕು, 4 ಮಂದಿ ಇದು ತಿಳ್ಕೋಬೇಕು ಅಂದ್ರೆ ನಮ್ಗೆ ಎಸ್ಪೆಷಲಿ ಹಿಂದಿಯವ್ರಿಗೆಲ್ಲ ಅರ್ಥ ಆಗ್ಬಿಡುತ್ತೆ, ಸಂಸ್ಕೃತ ಕಲ್ತಿರೋರಿಗೆ ಅರ್ಥ ಆಗತ್ತೆ. ನಮ್ಮ ಕನ್ನಡದಲ್ಲಿ ಎಲ್ಲರಿಗೂ ಇದು ಅರ್ಥ ಆಗಲ್ಲ. ಸೊ ಚಾಲೀಸ್ ಅಂದ್ರೇನೆ 40 ಅಂತ, ಈ ಚಾಲೀಸ ಅಂದ್ರೆ 40 ವರ್ಸಸ್ ಅಂತ. ಸೊ ಹನುಮಾನ ಚಾಲೀಸ ಅವ್ರು ಬರ್ದಿರೋದು ಒಂದು ಹನುಮಂತನ ಒಂದು 40 ವರ್ಸಸ್ ಒಂದು ಪೊಯಂ ತರ ಅದು ಬರ್ದಿದ್ದಾರೆ. ಸೊ ನೀವು ಸುರೇಂದ್ರ ಅವರು ಇದನ್ನ ಕನ್ನಡಕ್ಕೆ ಅನುಮೋದನೆ ಮಾಡಿದ್ದಾರೆ. ಸೊ ಒಂದು ಖುಷಿ ಆಗುತ್ತೆ ನೀವು ಅದನ್ನ ಜನಗಳಿಗೆ ಓದಿದಾಗ ಅದ್ರ ಮೀನಿಂಗ್ ಏನು ಅಂತ. ಯಾಕಂದ್ರೆ ಹನುಮಂತ ಅಂದ್ರೆ ಒಂದು ಬಲ, ಧೈರ್ಯ ಮತ್ತೆ ಭಕ್ತಿಯ ಒಂದು ಸಂಕೇತ. ಹೌದು. ಸೊ ಅದನ್ನ ನೀವು ನೋಡಿ ಎಂತ ಕೋಇನ್ಸಿಡೆನ್ಸ್ ಅಂತ ಹೇಳಿದ್ರೆ, ಹನುಮಂತನ ಭಕ್ತರು ಇವತ್ತು ಹನುಮಂತನ ಜಯಂತಿ ಇಲ್ಲಿ ಬಂದಿದ್ದಾರೆ, ಹನುಮಾನ ಚಾಲೀಸನ ಇವರು ಕನ್ನಡಕ್ಕೆ ಅನುಮೋದನೆ ಮಾಡಿದ್ದಾರೆ. ಸೊ ಇದಕ್ಕಿಂತ ಒಂದು ಗ್ರೇಟ್ ಏನು ಅಂತ. ಹೌದು ಸರ್, ಬಹಳ ಚೆನ್ನಾಗಿತ್ತು. ತುಳಸಿದಾಸ ಅವರ, ಹೌದು, ತುಂಬಾ ಚೆನ್ನಾಗಿದೆ ತುಳಸಿದಾಸರ ಅವರ ಹಾಡುಗಳು ಎಲ್ಲ. ಸೊ ಕೃಷ್ಣನ ಬಗ್ಗೆ ಎಲ್ಲ ಬರ್ದಿರೋದು ಬಹಳಷ್ಟು ಇದೆ. ಸೊ ತುಂಬಾ ಖುಷಿ ಆಯ್ತು ಸರ್ ನೀವು ಇದನ್ನ ಕನ್ನಡಕ್ಕೆ ಅನುಮೋದನೆ ಮಾಡಿರೋದು. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ, ಈ ಬುಕ್ ಎಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ತಗೋಬಹುದು ಅಂತ. ಹಾಗೆ ನೀವು ಜ್ಯೇಷ್ಠರಿಗೊಂದು ಶ್ರೇಷ್ಠ ವಿಚಾರ ಅಂತ, ಇದು ಏನು, ಇದ್ರ ಬಗ್ಗೆ ಜ್ಯೇಷ್ಠರಿಗೊಂದು ಶ್ರೇಷ್ಠ ವಿಚಾರ ಅಂದ್ರೆ, ನಾನು ಈ ಮೊಬೈಲ್ ಇವಾಗ ನೋಡೋ ಹೊತ್ನ್ಯಾಗ ಬರೇ ಮಂದಿ ಕಂಪ್ಲೇಂಟ್ ಮಾಡ್ತಿದ್ರು. ಹೊರದೇಶನಾಗ ಹೋಗಿದ್ದು ಕೂಡಲೇ ತಂದೆ ತಾಯಿ ನೋಡುದಿಲ್ಲ, ಸೀನಿಯರ್ ಮಂದಿ ನೋಡುದಿಲ್ಲ, ಇದು ಮಾಡ್ತಾರೆ. ಹಿಂಗೆಲ್ಲ ಕೆಲವೊಂದು ಏನೇನೋ ಬರ್ತಿತ್ತು. ಇದು ತಪ್ಪು 2 ಕಡೆ ಇರ್ತದೆ. ಸೀನಿಯರ್ ಮಂದಿ ಕಡೆನೂ ಅಂದ್ರೆ ತಮ್ಮ ತಂದೆ ತಾಯಿ ಕಡೆನೂ ತಪ್ಪು ಇರ್ತದೆ, ಆ ಮಕ್ಕಳ ಮೇಲೆ ಹಾಕ್ತಾರೆ. ಆ ರೀತಿ ಮಾಡೋದು ಬೇಡ. ಇದಕ್ಕೊಂದು ಏನಾರ ಒಂದು ಹಿಡಿಬೇಕು, ಕಂಡು ಹಿಡಿಬೇಕು, ನಮ್ಗೆ ಒಂದು ಮಾರ್ಕ್ ಕಂಡು ಹಿಡಿಬೇಕು ಅಂತ. ಯಾವ ರೀತಿ ಜ್ಯೇಷ್ಠರು ಇರಬೇಕು, ಮಕ್ಕಳ ಜೊತೆಗೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿರ್ಬೇಕು,
ತಮ್ಮ ತಮ್ಮ ಕಾಲ ಮೇಲೆ ತಾವು ನಿಂದಿರ್ಬೇಕಾದ್ರೆ ಅವ್ರು ಏನು ಮಾಡಬೇಕು ಅಂದ್ರೆ ಗೀತಾನ ಯಾವ ರೀತಿ ಅನ್ನಬೇಕು, ಗೀತೆಯನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಮತ್ತು ಗೀತೆ ಅಂತ ನಾವು ಯಾವ ರೀತಿ ಇರಬೇಕು ಎಂಬುದಕ್ಕೆ ನಾ ಇದ್ರ ಬಗ್ಗೆ ಬಹಳ ಚೆನ್ನಾಗಿದೆ ಸರ್. ಅಂದ್ರೆ ಏನಾಗ್ತದ ಇದು ಓದೋದ್ರಿಂದ ಕೆಲವೊಂದು ನಮ್ಮ ಫ್ರೆಂಡ್ಸ್ ಓದಿದ ಕೂಡ ಅವ್ರು ಹೇಳ್ತಾರೆ ಇದು ನನ್ನ ಬೈಬಲ್ ಇದ್ದಂಗ ಅದ, ನನಗೇನಾದ್ರು ಡಿಫಿಕಲ್ಟ್ ಬಂದ್ಕೊಂಡು ಇದನ್ನ ನೋಡಿ ಇದನ್ನ ಓದ್ತೀರಾ ಅಂತ. ಅಂದ್ರೆ ಈ ರೀತಿ ಅಂದ್ರೆ ಮನ ಪರಿವರ್ತನೆ ಸೈಕೇಟ್ರಿಕ್ ಕೃಷ್ಣ ಅಂದ್ರೆ ಸೈಕೇಟ್ರಿಕ್ ಇದ್ದಂಗ, ವಿಶ್ವ ಸೈಕೇಟ್ರಿಕ್ ಎಂತ ಅರ್ಜುನ ವಿಷಾದ ಆಗಿರ್ತದೆ ಅದನ್ನ ರಿಮೂವ್ ಮಾಡಿ ಯುದ್ಧಕ್ಕೆ ತಯಾರು ಮಾಡುವಂತ ಒಂದು ಶಕ್ತಿಯನ್ನು ತುಂಬುತ್ತಾನೆ. ಅಂತ ಒಂದು ಶಕ್ತಿ ಗೀತಾದೊಳಗದ. ಅದಕ್ಕೆ ನಾವು ವಯಸ್ಸಾದವ್ರು ಸಹಿತ ಓದ್ಕೊಂಡು ಯಾವ ರೀತಿ ಧ್ಯಾನ ಮಾಡಬೇಕು, ಯಾವ ರೀತಿ ನಾವು ಇರಬೇಕು ಅಂಬುದಕ್ಕೆ ನಾ ಇದನ್ನು ಬರ್ದದ. ಅಂದ್ರೆ ಕೆಲವೊಂದು ಬರೀ ಕಂಪ್ಲೇಂಟ್ ಮಾಡ್ತಾರೆ, ಆ ರೀತಿ ಮಾಡಬಾರ್ದು. ಅವ್ರ ತಮ್ಮ ಪ್ರಾಸ್ಪೆಕ್ಟಿಸ್ ಅವ್ರು ಹೋಗ್ತಿರ್ತಾರೆ, ಜೀವನ ಮಾಡ್ಕೋತಿರ್ತಾರೆ, ಅದಕ್ಕೆ ನಾವು ಸಪೋರ್ಟ್ ಕೊಡ್ಬೇಕಷ್ಟೇ. ಅದನ್ನ ನಮ್ಗೆ ಇದು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಬಹಳ ಚೆನ್ನಾಗಿ ಥಾಟ್ಫುಲ್ ಆಗಿ ಮಾಡಿದೀರಾ. ಹಾಗೆ ಅಯೋಧ್ಯಾಪತಿ ಶ್ರೀ ರಾಮಚಂದ್ರ ಪ್ರಭುಗಳ ಪೂರ್ವಜರ ವೃತ್ತಾಂತರ ಅಂತ ಎಲ್ಲಾ ಮಂದಿಗೆ ಏನ್ ಗುರ್ತಿರ್ತಾರೆ, ರಾಮಂದ ಅಷ್ಟೇ ಗುರುತಾಗ್ತದೆ. ಅವ್ರ ಹಿಂದಿನವ್ರ ಹೆಂಡತಿಂತವ್ರು ಅವ್ರಿದ್ರು, ದಶರಥ ಆಗ್ಲಿ, ಭಗೀರಥ ಆಗ್ಲಿ, ಹರಿಶ್ಚಂದ್ರ ಆಗ್ಲಿ ಎಲ್ಲ ಅವ್ರ ವಂಶಜರು. ಅವರ ಒಂದು ವಂಶದ ಬಗ್ಗೆನೇ ಫುಲ್ ಅವರ ಒಂದು ವೃತ್ತಾಂತರವನ್ನೇ ಬರೆದು ಬಿಟ್ಟಿದ್ದೀರಾ. ಬರ್ದಿದ್ದೇನೆ, ಅದೇ ರೀತಿ ಅವ್ರ ಒಂದು ಇದನ್ನ ಹಾಕಿದ್ದೇನೆ ಮಾಡಿದ್ದೆ. ಓಕೆ. ಸೊ ಅದು ಅಂದ್ರೆ ಎಲ್ಲರಿಗೂ ಗುರುತಾಗಲಿ ಅನ್ನೋ ದೃಷ್ಟಿಯಿಂದ. ಹೌದು, ಯಾಕಂದ್ರೆ ಎಲ್ಲರಿಗೂ ರಾಮ ಗೊತ್ತು, ರಾಮನ ತಂದೆ ಗೊತ್ತು, ಆಮೇಲೆ ಅವರ ತಾಯಿಯ ಬಗ್ಗೆ ಗೊತ್ತು, ಬಟ್ ಅವರ ಹಿಂದಿನ ಪೀಳಿಗೆಯ ಬಗ್ಗೆ ಗೊತ್ತಿಲ್ಲ. ನೋಡ್ರಿ, ಸ್ವಯಂಭೂ ಮನು ಒಂದು ಶುರು ಆಗ್ತದೆ, ವೈವಸ್ವತ ಮನ್ವಂತನ ಶುರು ಆಗ್ತದೆ. ಇಕ್ಷ್ವಾಕು ಇವರ ಮೂಲ ಪುರುಷ. ಇಕ್ಷ್ವಾಕು ವಂಶದಿಂದ ಈ ರೀತಿ ಅನೇಕ ಮಂದಿಗಳೆಲ್ಲ ರಾಜರು ಆಗಿ ಹೋಗಿದ್ದಾರೆ. ಮಾಂಧ ಅಂತ ಆಗಿದ್ದಾನೆ, ಅಲ್ಲಿನ ಸಗರ್ ಅಂತ ಆಗಿದ್ದಾನೆ, ಭಗೀರಥ ಅಂತ ಆಗಿದ್ದಾನೆ. ಈ ರೀತಿ ಅನೇಕ ಹರಿಶ್ಚಂದ್ರ, ಶಂತನು ಇವರೆಲ್ಲ ಅದೇ ರೀತಿ ಕೆಲವು ಮಂದಿ ಆಗಿ ಇದಾಗಿದ್ದಾರೆ. ಅಂತವ್ರು ಏನಪ್ಪಾ ಅಂತಂದ್ರೆ ಅವ್ರ ವಿಚಾರ ಮಂದಿ ಗುರುತಾಗಲಿ ಎಂಬ ದೃಷ್ಟಿಯಿಂದ ಬಹಳ ಚೆನ್ನಾಗಿದೆ ಸರ್. ಸೊ ಇದು ಬಹಳ ಯೂಸ್ಫುಲ್ ಕೂಡ. ನೀವು ಬರ್ದಿರೋ ಈ ಒಂದು ಬುಕ್ಗಳು ಏನಕ್ಕೆ ಬರ್ದಿದ್ದೀರಾ ಅಂತ ಕೂಡ ಹೇಳಿದ್ರಿ. ಸೊ ಯಾರಾದ್ರೂ ಈ ಒಂದು ಬುಕ್ ನ ಕೊಂಡ್ಕೋಬೇಕು ಅಂದ್ರೆ ಎಲ್ಲಿ ಕೊಂಡ್ಕೋಬೇಕಾಗುತ್ತೆ, ಎಲ್ಲಿ ಸಿಗುತ್ತೆ? ಏನಾದ್ರೂ ಇದರ ಒಂದು ಸಾಫ್ಟ್ ಕಾಪಿನೂ ಕೂಡ ಸಿಗುತ್ತಾ, ಹಾರ್ಡ್ ಕಾಪಿನ, ಇದರ ಪುಸ್ತಕನ, ಏನ್ ಇದ್ರ ಬಗ್ಗೆ? ಸಾಫ್ಟ್ ಕಾಪಿಯನ್ನ ತೆಗೆದಿಲ್ಲ, ಆದ್ರೆ ಪುಸ್ತಕ ಮಾತ್ರ ನನ್ನಲ್ಲಿ ಸಿಗುತ್ತದೆ. ನಾ ಏನ್ ಹಂಗೆ ಯಾರಿಗೂ ರೊಕ್ಕ ಕೊಟ್ಟು ಮಾರಾಟ ಮಾಡಿಲ್ಲ, ಬರೀ ಪುಸ್ತಕ ಕೊಡ್ತೀನಿ. ಯಾಕಂದ್ರೆ ಇದ್ರ ಮೇಲೆ ನೀವು ಅಮೌಂಟ್ ಹಾಕಿರ್ಲ ಅಂತ ನೀವು ಪ್ರೈಸ್ ಹಾಕಿರ್ಲ ಅಂದ್ರೆ ಮಂದಿಗೆ ಇದು ಆಗಬಾರ್ದು. ಇದು ಪುಕ್ಕಟ್ ಅನ್ಕೂಲ ಎಲ್ಲಾರು ಹೋಗಿತಾರ ಒಂದು ದೃಷ್ಟಿಯಿಂದ ಇದ್ರ ಮೇಲೆ ದುಡ್ಡು ಬರ್ದಿದ್ದೇನೆ. ಗಿಫ್ಟ್ ಆಗಿ ಕೊಡ್ತಾ ಇದ್ದೀರಾ, ಓದಿ ತಿಳ್ಕೊಳ್ಳಿ. ಅದು ನಿಮ್ಮ ದೊಡ್ಡ ಗುಣ ಸರ್. ಹರಿಕಥಾಮೃತಾರ ಒಂದು ಬರ್ದಿದ್ದೇನೆ, 2 ಸಂಪುಟ ಆಗಿದೆ. ತರಲಿಲ್ಲ ಹರಿಕಥಾಮೃತಾರ ಇದೇ ರೀತಿ ನನಗೆ ಒಂದು ಇದು ಬಂತು. ಏನಂದ್ರೆ ಅವರೊಂದು ಜಗನ್ನಾಥದಾಸರಿಗೆ ದೊಡ್ಡ ಕೃತಿ. ಅಂದ್ರೆ ಹೆಂಗ ಗೀತಾ ಅದ ಹಂಗೆ ಕನ್ನಡದೊಳಗೆ ಹರಿಕಥಾಂಸಾರ ಅಷ್ಟೊಂದು ಮಹತ್ವದ ತತ್ವಜ್ಞಾನದ ಒಂದು ಮೇರು ಶಿಖರ. ಹರಿಕಥಾಂಸಾರ ಜಗನ್ನಾಥದಾಸರು ಅಂತ ಬರೆದಿದ್ದರು. 33 ಸಂಧಿ ಒಳಗೆ ಬರೆದಿದ್ದಾರೆ. ನಾನು 902 ಶ್ಲೋಕಗಳು. ಅವ್ರದ್ದು ಒಂದು ಕರುಣಾ ಸಂಧಿ ಅಂತ ಒಂದು ಸಂಧಿ ಬರ್ತದೆ. ಆ ಸಂಧಿ ಒಳಗೆ ಒಂದು ಇದು ಬರ್ತದೆ, ಮಳೆಯ ನೀರೋಣಿಯಲು ಪರಿಯಲು ಬಳ ಸರೋವರೊಳಗಿದ್ದ ಜನರ ಜಲವು ಹೆದ್ದರೆ ಗೂಡೆ ಮಜ್ಜನ ಪಾನಗೈದ ಪರು ಅಂತ ಹಿಂಗೊಂದು ಶ್ಲೋಕದ. ನನಗೆ ಬಳ ಸರೋವರೊಳಗಿದ್ದ ಜನರು ಅಂತಂದ್ರೆ ನನಗೆ ತಿಳಿದಿಲ್ಲ. ಅದನ್ನು ನಾನು 2-3 ಸಲ ಓದಿದೆ, ಇದು ಏನದು ಇದು ಅಂತ. ಅದಕ್ಕೆ ತೆಗೆದು ನೋಡಲಾಗಿ ಬಳಸರು ಊರೊಳಗೆ ಇದ್ದ ಜನರು ಅಂತ ಅದು ಒಂದು ಬ್ಯಾರೆ ಬಿಡಿಸಿ ಓದಾಗ ಬಳಸರೋರೊಳಗಿದ್ದ ಜನರ ಅಂತ ಅವ್ರು ಬರೆದ್ರು ಅವ್ರ ಕವಿತಾ ಇರೊಳಗೆ. ನಾವು ತಿಳ್ಕೊಬೇಕಾದ್ರೆ ಬಳಸರು ಊರೊಳಗೆ ಇದ್ದ ಜನರು ಅಂತ ಅದು ಓದ್ಬೇಕಂತ. ಅದಕ್ಕೆ ನಾನು ಇದನ್ನು ಬಿಡಿಸಿ ಬರೋಣ ತಿಳ್ಕೊಂಡು ನಾನು ಅದನ್ನ ಡಿಫಿಕಲ್ಟ್ ಶಬ್ದ, ಕಠಿಣ ಶಬ್ದಗಳ ಅರ್ಥ ಬಿಡಿಸಿ ಯಾವ ರೀತಿ ಓದಬೇಕು ಅದಕ್ಕೆ ಸಂಕ್ಷಿಪ್ತ ಅದರ ಒಂದು ಸಂಕ್ಷಿಪ್ತ, ಅದರ ಒಂದು ಮೀನಿಂಗ್ ನಾ ಈ ರೀತಿ ಮಾಡಿದೆ.
ಇದು ಹರಿಕಥಾಂಸಾರ ಬರೀಲಿಕ್ಕೆ ಕಾರಣ. ಕಾರಣ ಆದ್ರೆ ನನಗೆ ಏನು ಓದ್ತೀನಿ ತಿಳಿಲಿಲ್ಲ ಅದ್ರ ಬಗ್ಗೆ ಬರೆಯೋದು. ಅದಂದ್ರೆ ಡಿಕ್ಷನರಿ ತರ ಕ್ರಾಸ್ ಚೆಕ್ ಮಾಡೋದು. ನನ್ನ ಮಾಹಿತಿ ಸಲುವಾಗಿ ನಾವು ಬರ್ಕೊಳ್ಳೋದು. ಸೋ ನೈಸ್. ಸೊ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ನೀವು ಸ್ಟೇ ಟ್ಯೂನ್ ಮಾಡಿ ಶ್ರೋತೃಗಳೇ. ಸೊ ಸುರೇಂದ್ರ ಅವರು ಬಹಳಷ್ಟು ಮಾಹಿತಿ ಕೊಟ್ಟರು. ಅವರ ಒಂದು ಬುಕ್ಸ್ ಬಗ್ಗೆ ಹೇಳಿದ್ರು, ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿದ್ರು, ಹಾಗೆ ಅವರು ಹೇಗೆ ಭಗವದ್ಗೀತೆಯನ್ನ ಹೇಗೆ ಅವರು ಯಂಗ್ ಜನರೇಷನ್ಗೆಲ್ಲ ಹೇಗೆ ಅವರು ಒಂದು ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಅಂತ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಸೊ ಇನ್ನು ಅವರ ಕವಿತೆ ಬಗ್ಗೆ ಬಹಳಷ್ಟು ಕವಿತೆಗಳೆಲ್ಲ ಬರ್ದಿದ್ದಾರೆ. ಅದ್ರ ಕವಿತೆಗಳೆಲ್ಲ ಕೇಳೋಣ, ತುಂಬಾ ಚೆನ್ನಾಗಿದೆ. ಸೊ ಸ್ಟೇ ಟ್ಯೂನ್ ಮಾಡಿ. ಅವ್ರಿಗೆ ಈ ಒಂದು ಇಂದು ಎನಗೆ ಗೋವಿಂದ ಹಾಡು ಬಹಳ ಇಷ್ಟ ಅಂತ ಹೇಳಿದ್ರು. ಈ ಹಾಡನ್ನ ಕೇಳೋಣ. ಸೊ ಮತ್ತೆ ಸಿಗೋಣ. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದಾರೆ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ಕೂಡ ತಿಳ್ಕೊಬಹುದು. ಹಾಗೆ ನಮ್ದು iHeart ಆಪ್, ಕಮ್ಯುನಿಟಿ ಪ್ಲಸ್ ಆಪ್, ಹಾಗೆ ನಮ್ದು ಇನ್ಸ್ಟಾಗ್ರಾಮ್, ಇದರಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ನೀವು ಸರ್ಚ್ ಮಾಡೋದ್ರಿಂದ ಕೂಡ ಈ ನಮ್ಮ ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೂ ನೀವು ಕೇಳ್ಬೋದು. ಸೊ ನಮ್ಮ ಸಂದರ್ಶನ ಸುರೇಂದ್ರ ಅವರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ನಾವ್ ಈಗ ತಾನೇ ಹೇಳಿದೆ, ಸುರೇಂದ್ರ ಅವರು ಧಾರ್ಮಿಕ ಚಿಂತಕರು. ಹಾಗೆ ಇವರು ಭಾವಗೀತೆ, ಭಕ್ತಿ ಗೀತೆ ಇದನ್ನೆಲ್ಲ ಕೂಡ ಇವರು ಪ್ರಕಟಣೆ ಎಲ್ಲ ಮಾಡಿದ್ದಾರೆ, ಎಲ್ಲಾನು ಇವರು ಬರ್ದಿದ್ದಾರೆ. ಬನ್ನಿ ಇವರ ಇವರ ಮೂಲಕನೇ ತಿಳ್ಕೊಳ್ಳೋಣ. ಇವ್ರು ಎಷ್ಟೊಂದು ಗೀತೆಗಳನ್ನೆಲ್ಲ ಬರ್ಕೊಂಡ್ ಬಂದಿದ್ದಾರೆ, ಅದರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್, ನೀವು ಎಷ್ಟೊಂದು ಗೀತೆಗಳನ್ನ ಕವಿತೆಗಳನ್ನ ಎಲ್ಲ ರಚಿಸಿದ್ದೀರಾ? ನಾನು ರಚಿಸೋದು ಮೊದಲಂತ ಹೇಳಿದೆ. ನಾನು ಹೆಚ್ಚು ದಾಸರ ಪದಗಳನ್ನ ಓದುವುದು ಮತ್ತು ಹಾಡುವುದು ಹಿಂಗೆಲ್ಲ ಮಾಡೋದ್ರಿಂದ ನನಗೆ ಅವನ್ನ ರಚಿಸಬೇಕೆಂಬ ಸ್ವಲ್ಪ ರುಚಿ ಬಂತು. ಹೌದು. ಸೊ ಸರ್ ನ್ಯಾಚುರಲಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಇವ್ರಿಗೆ ಯಾವ ಒಂದು ಟ್ರೈನಿಂಗು ಕೂಡ ಆಗಿಲ್ಲ. ಚಿಕ್ಕದಲ್ಲಿ ಒಂದು ದಾಸರ ಗೀತೆಗಳು, ದಾಸರ ಪದಗಳನ್ನೆಲ್ಲ ನೀವು ಕೇಳ್ತಾ ಕೇಳ್ತಾ ನಿಮ್ಗೆನೆ ಒಂದು ಬಂತು ನಿಮ್ಮ ಒಂದು. ಈಗ ತಾನೇ ತಾವು ಇಂದು ಎನಗೆ ಗೋವಿಂದ ರಾಘವೇಂದ್ರ ಸ್ವಾಮಿಗಳ ರಚನೆ. ಹೌದು. ಹೌದಾ? ಅದನ್ನ ಅವ್ರು ಯಾವ ರೀತಿ ಜೋಡಿಸಿದ್ದಾರೆ ಅದನ್ನ ನೋಡ್ಕೊಳ್ಬೇಕು. ಅಂದ್ರ ಬರದವ್ರ ಮಹತ್ವ ಯಾವ ರೀತಿ ಇರ್ತದ ಎಂಬುದು ಇಲ್ಲಿ ನೊಂದೆ ನಯ್ಯ ಭವ ಬಂಧನದೊಳೆ ಸಿಲುಕಿ ಅಂತ ಬರೆದಿದ್ದಾರೆ. ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೊಳು, ಕಂದಲೆಂತೆಂದನ್ನ ಕುಂದುಗಳೆಣಿಸದೆ ತಂದೆ ಕಾಯೋ ಕೃಷ್ಣ ಕಂದರ್ಪ ಕೃಷ್ಣ ಜನಕನೆ ಅಂತ. ಇದ್ರೊಳಗೆ ಎಷ್ಟು ಯಾವ ರೀತಿಯ ಶ್ಲೋಕಗಳನ್ನ ಇದನ್ನ ಶಬ್ದಗಳನ್ನು ಕೂಡಿಸಿದ್ದಾರೆ ಅವರು. ನೊಂದೆ, ಮುಂದೆ ಬಂಧನ ಆ ರೀತಿ ಕೂಡಿಸಿ. ಆಮೇಲೆ ಮುಂದೆ ದಾರಿ ಕಾಣದೆ, ಕುಂದಿದೆ, ಆಮೇಲೆ ಕಂದ, ಆಮೇಲೆ ಕುಂದುಗಳು, ಈ ರೀತಿ. ಅಂದ್ರೆ ಅವ್ರ ಶೈಲಿ ಯಾವ ರೀತಿ ಇತ್ತು, ಅವ್ರ ಎಷ್ಟು ವಿದ್ವಾಂಸರಿದ್ರು ಅಂಬುದು ತಿಳಿತು. ಈ ರೀತಿ ನಾವು ತಿಳ್ಕೊಂಡು ಹಾಡ ಹಾಡೋದ್ರಿಂದ ನಾವು ಆ ರೀತಿ ಬರೀಬೇಕು. ಪ್ರಾಸಬದ್ಧವಾಗಿ ಎರಡನೇ ಶ್ಲೋಕ ಯಾವ ರೀತಿ ಬರಬೇಕು, ಎರಡನೇ ಅಕ್ಷರ ಯಾವ ರೀತಿ ಬರಬೇಕು, ಸೇಮ್ ಅಕ್ಷರಗಳು ಬರಬೇಕು. ಈ ರೀತಿ ಮಾಡೋದ್ರಿಂದ ಅವರಲ್ಲಿ ಇದರ ಸಾಹಿತ್ಯದ ಬೆಳವಣಿಗೆ, ಕನ್ನಡ ಸಾಹಿತ್ಯವನ್ನು ಯಾವ ರೀತಿ ಬೆಳೆಸಿದ್ರು, ಅದು ಇಂಪಾರ್ಟೆಂಟ್. ದಾಸರೆಲ್ಲ ಸಾಹಿತ್ಯ ಅದೇ ರೀತಿನೇ ರಾಯರದ ಶ್ಲೋಕ ಹಚ್ಚಿದ್ರೆ ಅದು ಕೇಳಿದ ಕೂಡ ನಾನು ಭಾಳ ನೆನಪಾತು. ಒಳ್ಳೆ ಇದು ರಾಯರದ ಇದು ದೊಡ್ಡ ದೊಡ್ಡ. ಆಮೇಲೆ ನಾನು ನಿಮ್ಮದು ಇದ್ರ ಬಗ್ಗೆ ನನಗೆ ಭಾಳ ಆನಂದ. ನಮ್ಮ ಮಗಳು ಮೇಘ, ನೀವೊಂದು ಸ್ವಲ್ಪ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಅಂದರೆ ಸಂದರ್ಶನ ಮಾಡೋಕ್ಕಿಂತ ಮೊದಲೇ ನೀವು ಅವ್ರದ್ದು ವಿಡಿಯೋ ನೋಡ್ಬೋದು ಯೂಟ್ಯೂಬ್ನಲ್ಲಿ ಅಂತ ತಿಳ್ಕೊಂಡು ಮೇಘ ಅವ್ರು ಹೇಳಿದ್ರು. ಆ ರೀತಿ ನಾನು ನೋಡಿದ ಕೂಡಲೇ ನಿಮ್ಮ ಬಗ್ಗೆ ಒಂದು ಬರಿಬೇಕು ಅಂತ ಖುಷಿ ಆಗ್ತದೆ. ಸುರೇಂದ್ರ ಅವರು ನನ್ನ ಬಗ್ಗೆನೂ ಕವಿತೆ ಬರ್ದಿದ್ದಾರೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಹೇಳಿ ಸರ್. ಇದು ಅಪ್ಪು ರೇಡಿಯೋ ಅಂತ ಇದೆ ಹೆಸರು. ಹೌದು. ಅಪ್ಪು ರೇಡಿಯೋ ದಿವ್ಯ ಚೇತನದ ಚೈತನ್ಯ ಚಿಲುಮೆ. ಈ ಅಪ್ಪು ರೇಡಿಯೋ ಅಂದ್ರೆ ಏನು? ಅಪ್ಪು ಅಂತ ತಿಳ್ಕೊಂಡು ರಾಜ್ಕುಮಾರ್ ಮಗ ಅವರಿದ್ರ, ಅವ ದಿವ್ಯ ಚೇತನ. ಇದು ಚೈತನ್ಯದ ಚಿಲುಮೆ. ಇದು ಅದೇ ನಾವು ಚೈತನ್ಯ ಕೊಟ್ಟ ಅದೇ ಆಧಾರ ಮೇಲೆ ನೀವು ಮಾಡ್ಕೊಂಡದ. ಸೊ ಅದು ಚೈತನ್ಯ ಚಿಲುಮೆ ಇದು ಅದ ತಿಳ್ಕೊಂಡು ಈ ರೀತಿ ಅರ್ಥ ಮಾಡ್ಕೊಂಡು ಅಪ್ಪು ಕೂಡಿಸ್ಬೇಕಲ್ಲ. ಅದಕ್ಕೆ ಒಪ್ಪು ಒಂದದಿ ಅಂದ್ರೆ ಯಾವ ರೀತಿ ನಡೆಸ್ಬೇಕಂಬುದಕ್ಕೆ ಒಪ್ಪು ಒಂದಿದೆ. ಒಪ್ಪು ಒಂದದಿ ನಡೆಸುವುದೇ
ಒಪ್ಪು ಒಂದದಿ ನಡೆಸುವುದೇ ಜ್ಯೋತ್ಸ್ನಾರ ಹಿರಿಮೆ. ನಿಮ್ ಗ್ರೇಟ್ನೆಸ್ ಅಂತ ಆಯ್ತಾ. ಒಪ್ಪು ಒಂದದಿ ನಡೆಸುವುದೇ ಜ್ಯೋತ್ಸ್ನಾರ ಹಿರಿಮೆ. ಗಣ್ಯರ ದರ್ಶನ ಮಾಡುವುದೇ ಇದರ ಗರಿಮೆ, ಇದರ ಗುರಿ. ಸೊ ಇದು ಒಂದಾಯ್ತು. ಎರಡನೇದು, ಆಸ್ಟ್ರೇಲಿಯಾದಲ್ಲಿದ್ದು ಹರಿಸುವುದು ಕನ್ನಡದ ಕಂಪು. ಆಸ್ಟ್ರೇಲಿಯಾದಲ್ಲಿದ್ದು ಹರಿಸುವುದು ಕನ್ನಡದ ಕಂಪು. ಸಂದರ್ಶನದಿ ಕೇಳುಗರ ಭಾವನೆಗಳಿಗೆ ನೀಡುವುದು ತಂಪು. ಅವ್ರಿಗೆ ಆನಂದ ಆಗ್ತದೆ, ಹೌದಾ. ಜ್ಯೋತ್ಸ್ನಾರ ಲವಲವಿಕೆಯ ನಗು ಕೇಳುವುದು ಇಂಪು. ಅಂದ್ರೆ ನೀವು ನಕ್ಕೋಟ್ ಮಾತಾಡೋದ್ರಿಂದ ನಮ್ಮ ಮನಸ್ಸಿನಾಗ ಇದ್ದದ್ದು ಹೇಳೋದಕ್ಕೆ ಅನ್ನಿಸ್ತದೆ. ನೀವು ಸಿಟ್ಟಿಗೊಂದು ಮಾತಾಡಿದ್ರೆ ಯಾರು ಅದಕ್ಕೆ ನಂದು ನ್ಯಾಚುರಲಿ ನೀವು ಹೆಂಗ್ ಕವಿತೆ ಬರೀತೀರಾ, ನಾನು ಯಾವ್ದು ತುಂಬಾ ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು. ಸ್ಟುಡಿಯೋದಲ್ಲಿ ಇಟ್ಕೊಂಡ್ಬಿಡಿ. ಖಂಡಿತ ಬಹಳ ಚೆನ್ನಾಗಿ ಬಹಳ ಸೊಗಸಾಗಿ ಮುಟ್ಟು ಹಾಗೆ ಬರ್ದಿದ್ದೀರಾ. ತುಂಬಾ ಖುಷಿ ಆಯ್ತು. ಈಗ ಮಾತು ಯಾವ ರೀತಿ ಆಡ್ಬೇಕು ಅಂಬೋದು ಬಂದಿದೆ. ಅದು ವೆರಿ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಮಾತಿನಿಂದ ಎಲ್ಲ ಜಗತ್ತು. ಖಂಡಿತ ಕಮ್ಯುನಿಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ಹೇಗೆ ಯಾವ ರೀತಿ ಹೇಳ್ತೀರಾ ಅನ್ನೋದು ಕೂಡ, ಏನ್ ಹೇಳ್ತೀರಾ ಅಲ್ಲ ಯಾವ ರೀತಿ ಹೇಳ್ತೀರಾ ಅನ್ನೋದು, ಯಾವ ರೀತಿ ಮಾತು ಬರ್ಬೇಕು, ಹೌದು, ಮಾತಾಡೋದ್ರಿಂದ ಯಾವ ರೀತಿ ತಿಳ್ಕೊಬೇಕು. ಬರ್ದಿದ್ದೆ ಅದನ್ನ ಪೇಪರ್ ಕೊಟ್ಟಿದ್ದೆ, ಅದು ಪ್ರಿಂಟ್ ಆಗಿಬಿಟ್ಟು. ಹೌದು. ಈಗ ನೀವೊಂದು ಯಾವ ಲೀಡರ್ಸ್ ನ ತಗೊಂಡ್ರು ಫಾಲೋ ಮಾಡೋದು ಅವ್ರು ಹೇಗೆ ಮಾತಾಡ್ತಾರೆ, ಅವ್ರ ಮಾತು. ಈಗ ಮೋದಿ ಅವರು ಎಷ್ಟು ಅವ್ರ ಮಾತು, ಹೌದು ಖಂಡಿತ ಎಲ್ಲರಿಗೂ ಹಿಡಿಸ್ತದೆ. ಅದು ಮಾತು ಬರ್ಬೇಕಾದ್ರೆ ಅದು ಕ್ರಿಯೆ ಚಲೋ ಇದ್ರೆ ಬರ್ತದೆ. ಹೌದು, ಹೃದಯ ಚಲೋ ಇತ್ತು, ಮನಸ್ಸು ಚಲೋ ಇದ್ರೆ ಮಾತು ಚೆನ್ನಾಗಿ ಬರ್ತದೆ. ಮನಸ್ಸು ಕಲುಷಿತ ಆದ್ರೆ ಮಾತು ಚಲೋ ಆಗೋದಿಲ್ಲ. ಖಂಡಿತ ಕರೆಕ್ಟ್ ಆಗಿ ಹೇಳಿದ್ರಿ, ಬಹಳ ಕರೆಕ್ಟ್ ಆಗಿ ಹೇಳಿದ್ದೀರಾ ಸರ್. ಅದಕ್ಕೆ ಮುತ್ತಿನಂತ ಮಾತು ಅಂತ ಒಂದು ಕವನ ಬರೆದಿದ್ದೆ. ಮಾತು ಮುತ್ತಿನಂತಿರಲಿ. ಮಾತು ಹೆಂಗಿರ್ಬೇಕು, ಮುತ್ತಿನಂತ ಸ್ವಚ್ಛ. ಮುತ್ತು ಯಾವ್ದು ಸ್ವಚ್ಛ ಇರ್ತದೆ, ಎಷ್ಟು ಬಿಳುಪಾಗಿ ಸ್ವಚ್ಛ ಆದ್ಮೇಲೆ ಹೊಲಸು ಕೊಡುದಿಲ್ಲ. ಅದಕ್ಕೆ ಮುತ್ತು ಹಾಕೊಳ್ಳುದು ನಾವು ಇದನ್ನು. ಸೊ ಅದಕ್ಕೆ ಮಾತು ಮುತ್ತಿನಂತಿರಲಿ, ಮಾತು ಮನ ತುಂಬಿ ಬರುತ್ತಿರಲಿ, ಮನಸ್ಸು ಬರಬೇಕು. ಮೇಲ್ಮೇಲ್ ಕ್ಯಾರಿ ಬೇರಿ ಮಾತಾಡಬಾರ್ದು, ಒಳಗಿನಿಂದ ಬರಬೇಕು, ಮನಸ್ಸಿನಿಂದ ಬರಬೇಕು. ಮಾತು ಮಾತೆಯ ಮಮತೆ ಅಂತಿರಲಿ. ತಾಯಿ ಮಮತೆ ಹೆಂಗಿರ್ತದ, ಬಾರಪ್ಪಿ ಹೋಗಪ್ಪಿ ಎಂದು ಮಗಗ ಹಂಗೆ ಬಹಳಷ್ಟು ಪ್ರೀತಿ ಕಲ್ಮಾಶವಿಲ್ಲದೆ ಆ ರೀತಿ ಮಾತು ಮತ್ತೊಬ್ಬರು ಮಾತಾಡ್ಬೇಕಾದ್ರೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ಬೇಕು. ಅದಕ್ಕೆ ಮಾತು ಮಮತೆ ಅಂತಿರಲಿ. ಎರಡನೇದ್ರೊಳಗ ಮಾತು ಹಗೆ ದೂರ ಮಾಡಲಿ. ಹಗೆ ಅಂದ್ರೆ ವಿರುದ್ಧ, ವೈರತ್ವ ಇರಬಾರ್ದು. ಹಗೆ ದೂರ ಮಾಡಲಿ. ಮಾತು ನಗೆ ಅಲೆಯ ಬೀರುತ್ತಿರಲಿ. ಮಾತು ನಗೆ ಅಲೆಯ ಬೀರು. ನೀವು ಮಾಡ್ತಿಲ್ಲ ನಗೆ. ಮಾತು ಸ್ನೇಹದ ಕಡಲಿನಂತಿರಲಿ. ಕಡಲ ಸಮುದ್ರ. ಮಾತು ಸ್ನೇಹದ ಕಡಲಿನಂತಿರಲಿ. ಮೂರನೇದ್ರೊಳಗ ಮಾತು ಪರರ ನಿಂದಿಸದಿರಲಿ. ಮತ್ತೊಬ್ಬರು ನಿಂದಿಸುವಂತ ಯಾರು ನಿಂದಿಸಿದ್ರು ನಾವು ಅವ್ರನ್ನ ನಿಂದಿಸಬಾರ್ದು ಅಷ್ಟೇ. ಮಾತು ಪರರ ನಿಂದಿಸದಿರಲಿ. ಮಾತು ತನ್ನನ್ನೇ ಹೊಗಳದಿರಲಿ. ನಮ್ದೇ ಅಹಂ ಹೇಳ್ಕೋತ ಕೂಡ. ಈಗೋ ಇರಬಾರ್ದು, ಅನ್ನೋದು ಒಂದು ಇರಬಾರ್ದು. ಮಾತು ಕಸಬ ನರಹುದು ಜಗದಿ ಮನುಜ ಅಂತ. ಕಸಬು ನರು ಅಂದ್ರೆ ನೀವೇನ್ ಕೆಲಸ ಮಾಡ್ತೀರ ಅನ್ನೋದು ಮಾತು ಹೇಳ್ತಿರ್ತದೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ನೌಕರಿ ಮಾಡೋರಿಗೆ ಅವ್ರಿಗೆ ಮಾತಾಡ್ಸ್ರಿ ಬೈಕೋತಿ ಮಾತಾಡ್ತಿರ್ತಾರೆ. ಅವರ ಕೆಲಸ ಕಾರ್ಯ ಹಾಗೆ. ಅದಕ್ಕೆ ನಮ್ ಕುರು ಅಂದ್ರೆ ಅದೇನ್ ನಮ್ಮ ಕಸುಬು, ನಮ್ ಕೆಲಸ ಏನನ್ನೋದು ಮಾತು ಹೇಳ್ತಿರ್ತದೆ. ಈ ಲೆಕ್ಚರರ್ ಇರ್ತಾರ, ಸ್ವಲ್ಪ ಪೊಲೈಟ್ ಇರ್ತಾರೆ, ಮಕ್ಕಳ ಜೋಡಿ ಮಾತಾಡಿ ಅದೇ ಹೇಗೆ ಇರ್ಬೇಕು ಅನ್ನೋದು ಅದ ರೀತಿ ಇರ್ತದೆ. ಮಾತು ಮತಿಯಿಂದ ಬರುತ್ತೆ, ಬುದ್ಧಿಯಿಂದ ಬರುತ್ತೆ. ಮಾತು ಮೃದು ಮಧುರವಾಗಿರಲಿ. ಮಾತನಾಡಿದೊಡೆ ದೇವ ಮೆಚ್ಚುವಂತಿರಲಿ. ಎಷ್ಟು ಚೆನ್ನಾಗಿ ಬರ್ತಿದ್ದೀರಾ ಸರ್. ಒಂದು ವರ್ಡ್ ಮಾತು ಅಂತ ಇಟ್ಕೊಂಡು ನೀವು ಎಷ್ಟು ಚೆನ್ನಾಗಿ ವಿವರಿಸಿದೀರಾ ಅಂತ. ಅದನ್ನೇ ಹೇಳ್ತಾರೆ, ದ ವರ್ಡ್ ಕ್ಯಾನ್ ಮೇಕ್ ಆರ್ ಬ್ರೇಕ್ ಅಂತ ಹೇಳ್ತಾರೆ ಅಲ್ವಾ. ಸೊ ಮಾತು ಮುತ್ತಿನಂತೆ ಇರಬೇಕು ಅಂತ ಬಹಳ ಚೆನ್ನಾಗಿ ಹೇಳಿದ್ದೀರಾ ಸರ್. ಬಹಳ
ಮತ್ತೆ ಕೆಲವೊಂದು ನಾವು ತಿಳ್ಕೊಂಡು ಮಾತಾಡೋದು ಈ ರೀತಿ ಬಹಳ ಇನ್ನೊಬ್ಬರಿಗೆ ಹರ್ಟ್ ಆಗ್ಬಾರ್ದು. ನಾವೊಂದು ಮಾತಾಡೋದು ಅಥವಾ ಅವ್ರು ನಮ್ಗೆ ಹರ್ಟ್ ಮಾಡಿದ್ರು ನಾವು ಅವ್ರಿಗೆ ಹರ್ಟ್ ಮಾಡಬಾರ್ದು. ಆ ರೀತಿ ಒಂದು ಇದಿಟ್ಕೊಂಡು ನೀವ್ ಹೇಳ್ದಂಗ್ ಮನಸ್ಸು ಹೇಗಿರುತ್ತೆ ಆ ರೀತಿ ಒಂದು ಮಾತು ಬರುತ್ತೆ. ಅದೇನೋ ಫೇಸ್ ಇಸ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ ಹೇಳ್ತಾರಲ್ಲ, ಹಾಗೆ ಖಂಡಿತ. ಇಲ್ಲಿ ಆಸ್ಟ್ರೇಲಿಯಾಗೆ ಬಂದೆ ಮೊನ್ನೆ ಒಂದು ಫೆಬ್ರವರಿ ಫಸ್ಟ್ ವೀಕ್ನಾಗ ಬಂದೆ. ಅವು ಬಂದ ಕೂಡಲೇ ಎಲ್ಲ ಕಡೆ ಮೊದಲೇ ಸಲ ನಾ ಬಂದಾಗ ಅಷ್ಟು ನನಗೆ ಅವಾಗ ನಮ್ಮ ಮನೆಯವ್ರು ತಿಳ್ಕೊಂಡು ನನಗೆ ಅಷ್ಟು ಇದ್ದಿದ್ದು. ಈಗ ಸ್ವಲ್ಪ ನನಗೆ ಲೀಫ್ ಆಗಿತ್ತು, ನೋಡಿದೆ ಎಲ್ಲ ಕಡೆ ಅಷ್ಟು ಅದು ಸ್ವಲ್ಪ ನೋಡ್ಕೊಂಡು ಒಂದು ಬರ್ಬಿಟ್ರು. ಮರ್ದಿನ ಒಂದು ಕವರ್ ಬರ್ದೆ, ಬರ್ದಾಗ ಪೇಪರ್ ಪಾಟ್ ಕಳಿಸಿ ಪ್ರಿಂಟ್ ಆಗಿ ಬಂತದು. ಅದು ಹೇಳ್ತೀನಿ, ಯಾಕಂದ್ರೆ ನಿಮ್ಮ ಆಸ್ಟ್ರೇಲಿಯಾ ದೇಶದ ಇದು. ಇದುವೇ ಸುಂದರ ಆಸ್ಟ್ರೇಲಿಯಾ ದೇಶ, ಇದುವೇ ಸುಂದರ ಆಸ್ಟ್ರೇಲಿಯಾ ದೇಶ. ಆಸ್ಟ್ರೇಲಿಯಾದ ದೇಶ ವಿವಿಧ ಪಕ್ಷಿಗಳ ವಾಸ. ಆಸ್ಟ್ರೇಲಿಯಾ ದೇಶ ವಿವಿಧ ಪಕ್ಷಿಗಳ ಪಕ್ಷಿಗಳು ಯಾಕಿರ್ತಾರೆ ಹೇಳ್ರಿ? ಪಕ್ಷಿಗಳ ಗೂಡು ಅಂದ್ರೆ ಗಿಡಗಳಿದ್ರೆ ಪಕ್ಷಿಗಳಿರ್ತಾವೆ, ಅವಕ್ಕ ವಾಸಸ್ತಾನ. ನಾವು ಹೆಂಗ ಮರಿಬೇಕು ಅವುಗಳಿಗೆ ಅವೇ ವಾಸಸ್ತಾನ. ಅದಕ್ಕೆ ಗಿಡ ಇದ್ದಲ್ಲಿ ಪಕ್ಷಿಗಳಿರ್ತಾವೆ. ಅಂದ್ರೆ ಇಲ್ಲಿ ಗಿಡ ಅಂತ ಹಸಿರಿದೆ. ಹಸಿರಿದೆ. ಜನಸಂದಣಿ ವಿರಳ, ಜನ ಬಹಳ ಕಡಿಮೆ, ಜನಸಂದಣಿ ವಿರಳ, ಭೂಪ್ರದೇಶ ಬಹಳ. ಹೌದು, ಕರೆಕ್ಟ್ ಆಗಿ ಹೇಳಿದ್ದೀರಾ. ಎಲ್ಲಿ ನೋಡಿದರೂ ಹಸಿರು, ಎಲ್ಲಿ ನೋಡಿದರೂ ಹಸಿರು, ಸಿಗುವುದು ಶುದ್ಧ ಉಸಿರು. ಹೌದು, ಚಲೋ ವಾತಾವರಣ, ನೀರು ಎಲ್ಲ ಚಲೋ ಸಿಗ್ತದೆ. ನಲ್ಲಿ ಅಂದ್ರೆ ನಲ್ಲಿ ಎಡಗಡೆ ತಿರುವಲು ಬರುವುದು ಬಿಸಿ ನೀರು. ಹೌದು, ಯಾವಾಗ್ಲೂ ಬಿಸಿನೀರು ಬರುತ್ತೆ. ಅದು ಖುಷಿ ಆಗುತ್ತೆ. ಕಾಯಿಸ್ಕೋಬೇಕು ಅಂದ್ರೆ ಇಲ್ಲಿ ವೆದರ್ ಅದೇ ತರ ಇದೆ ಸರ್, ತುಂಬಾ ಚಳಿ ಇರುತ್ತೆ ನೋಡಿ. ಇಲ್ಲಿ ಬಿಸಿ ನೀರು ಇರ್ಲೇಬೇಕು. ಇಷ್ಟ ಆನಂದ ಅನಿಸ್ತಿರ್ತದೆ. ನಾನು ಬ್ರಷ್ ಮಾಡ್ಕೊಂಡು ಒಂದ್ 2 ನಿಮಿಷ ಬಿಸಿ ನೀರು ಬಿಡ್ಕೋಬಹುದು ಅಲ್ಲ. ಹೌದು, ಯಾಕಂದ್ರೆ ಇಲ್ಲಿ ವೆದರು, ಯಾಕಂದ್ರೆ ಇಲ್ಲಿ ಸಮ್ಮರ್ 90 ದಿನಗಳು ಮಾತ್ರ ಇರೋದು ಸಮ್ಮರ್. ಅದ್ ಬಿಟ್ರೆ ಇಲ್ಲಿ 6-7 ತಿಂಗಳು ಕಂಟಿನ್ಯೂಸ್ ಆಗಿ ಬರೀ ಚಳಿಗಾಲನೇ ಇರುತ್ತೆ. ಸೊ ಅದು ಒಂದು ರೀತಿ ನಮ್ಗೆ ಒಳ್ಳೆಯದು ಕೂಡ. ಯಾವಾಗ್ಲೂ ಸಪ್ಲೈ ಮಾಡ್ತಾರೆ. ಹೌದು ಹೌದು. ಬಲಗಡೆ ತಿರುವಲು ಕುಡಿಯುವ ತಣ್ಣಗಿನ ನೀರು. ಹೌದಾ? ಎಲ್ಲಿ ನೋಡಿದರು ದಾರಿಯುದ್ದಕ್ಕೂ ಕಾರೇ ಕಾರು. ಇದುವೇ ಸುಂದರ ಆಸ್ಟ್ರೇಲಿಯಾ ದೇಶ. ಅಲ್ಲಿ 3ನೇದ್ರೊಳಗ ಸೂರ್ಯನಿಗೆ ದೇಶ ನೋಡುವ ಕಾತರ. ಸೂರ್ಯಗೆ ಏನಾಗ್ತದೆ? ದೇಶ ನೋಡುವ ಕಾತರ. ಬರುವ 6ಕ್ಕೆ, ಮುಂಜಾನೆ ಶೀಕ್ನ 6ಕ್ಕೆ ಬಂದು ಕೂತ್ಕೊಂಡು ಬೇಗ ಬರ್ತಾರೆ. ಅವಾಗ ನಾ ಬಂದ ಆ ರೀತಿ ಇತ್ತು. ಹೋಗಲು ಬೇಸರವೆಂದು, ಅಂದ್ರೆ ಸೂರ್ಯಾಸ್ತ ಆಗ್ಲಿಕ್ಕೆ ಹೋಗಲು ಬೇಸರವೆಂದು ಸಾಗುವ ರಾತ್ರಿ 8ಕ್ಕೆ. ಬೇಸಿಗೆಯಲ್ಲಿ ಸಣ್ಣ ಹಾಗೇನೆ ನಾವು ಎದಳದಿಂದ ಮುಂಚೆನೆ ಬಂದಿರುತ್ತೆ, ಹಾಗೆ ರಾತ್ರಿ 8 ಆದ್ರೂ ಬಿಸಿಲು ಬೆಳಕಿರುತ್ತೆ. ಸೂರ್ಯನ ನೋಡ್ಬೇಕಂಬ ಆಸೆ. ಹೌದು, ಅವಾಗ ನಿಮ್ಗೆ ಏನನ್ಸುತ್ತೆ? ಸೂರ್ಯ ಅಂದ್ರೆ ಒಂದು ಚೈತನ್ಯ ಶಕ್ತಿ ತರ. ಸೊ ನಿಮ್ಗೆ, ನನಗೂ ಸಮ್ಮರ್ ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ನನ್ಗೆ ಒಂಥರ ಲೈಫ್ ಇದೆ ಅನ್ಸುತ್ತೆ. ವಿಂಟರ್ ಅಲ್ಲಿ ಉಲ್ಟಾ. ಯಾಕಂದ್ರೆ ನಾವು ಅಲ್ಲಿ ಕರ್ನಾಟಕ ಸ್ವಲ್ಪ ಬಿಸಿಲು ಜಾಸ್ತಿ. ಹೌದು, ಬಿಸಿಲು ಜಾಸ್ತಿ. ಇಂಡಿಯಾದಲ್ಲಿ ಅದು ಒಂದೇ ತರ ಇರುತ್ತೆ. ಬೇಸಿಗೆ ಕಾಲ ಅಂದ್ರೆ ಬೇಸಿಗೆ ಕಾಲ, ಮಳೆಗಾಲ ಕರೆಕ್ಟ್ ಆಗಿ. ನಾವು ಇರೋ ದೇಶ ಅನ್ನೋದಲ್ಲ, ನಮ್ಮ ಬಿಜಾಪುರ ಕಡೆ ಅಲ್ಲೆಲ್ಲ ಹೀಟ್. ಹೌದು. ಅದು ಚಂದ್ರನಿಗೂ ಆಸೆ, ದೇಶ ನೋಡುವ ಬೈಕ್. ಅವನು ಪಾಪ ನೋಡ್ಕೋತ ನಿಂದಿರ್ತಾನೆ ಯಾವಾಗ. ಸುಂದರ ಆಸ್ಟ್ರೇಲಿಯಾ ದೇಶ. ಎಷ್ಟು ಚೆನ್ನಾಗಿ ಬರ್ತಿದ್ದೀರಾ ಸರ್, ಕೇಳಕ್ಕೇನೆ ಎಷ್ಟು. ಓ ಮೈ ಗಾಡ್, ಬಹಳ ಚೆನ್ನಾಗಿದೆ. ನಿಮ್ ಕವಿತೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಬಹಳ ಚೆನ್ನಾಗಿ. ಸೊ ಈ ಒಂದು ಕವಿತೆಗಳನ್ನೇ ನೀವು ಪ್ರಕಟಣೆ ಮಾಡ್ತಾ ಇರ್ತೀರಾ? ಯಾವ ಪೇಪರ್ ಅಲ್ಲಿ ಬರ್ತಾ ಇರ್ತಾರೆ? ನಮ್ಮ ಲೋಕಲ್ ಸಂದರ್ಶನ ಅಂತ ನಾಯಕರು ಇದ್ದಾರೆ, ಸುಲೇಂದ್ರ ನಾಯಕರು ಅಂತ. ಅವರು ನಮ್ಮ ಒಂದು ಪೇಪರ್ ಸಂದರ್ಶನ ಅಂತ ಒಂದು ಪೇಪರ್ ಹೆಸರು, ಲೋಕಲ್ ಪೇಪರ್. ಅಲ್ಲಿ ನೀವು ಲೇಖನಗಳನ್ನ ಬರ್ದಿ ಮತ್ತೆ ಯಾವ ನ್ಯೂಸ್ ಕೊಡ್ತೀನಿ, ಅವ್ರ ರಿಪೋರ್ಟರ್ ಇದ್ದಾರೆ, ಅವ್ರೇನು ಬೇರೆ ನ್ಯೂಸ್ ಹಾಕ್ತಾ ಇರ್ತಾರೆ. ಇಲ್ಲ, ಬಹಳ ಚೆನ್ನಾಗಿದೆ ಸರ್. ನೋಡಿ, ನಮ್ಮ ಕುವೆಂಪು ಅವ್ರನ್ನ ನೋಡ್ದಂಗ ಆಯ್ತು ನಿಮ್ಗೆ. ಅಷ್ಟು ಚೆನ್ನಾಗಿದೆ. ಇಲ್ಲ ಇಲ್ಲ, ಬಹಳ ಚೆನ್ನಾಗಿತ್ತು ಸರ್. ಚೆನ್ನಾಗಿ ವಿವರಿಸಿ, ಅಂದ್ರೆ ತುಂಬಾ ಕಷ್ಟಕರ ಪದದಲ್ಲೂ ಏನಿಲ್ಲ. ಸಿಂಪಲ್ ಆಗಿರೋ ಕನ್ನಡ ಯಾರು ಓದಿದ್ರು ಅರ್ಥ ಆಗತ್ತೆ. ಹೌದು ಹೌದು, ಬಹಳ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ನಿಮ್ಮ ಒಂದು ಬುಕ್ಸ್ ಬಗ್ಗೆ ಹೇಳಿದ್ರಿ.
ಬರ್ದಿರೋ ಎಲ್ಲ ಪುಸ್ತಕಗಳ ಬಗ್ಗೆ ಮಾಹಿತಿ ಕೊಟ್ರಿ, ಲೇಖನಗಳ ಬಗ್ಗೆ ಮಾಹಿತಿ ಕೊಟ್ರಿ, ಆಸ್ಟ್ರೇಲಿಯಾ ಬಗ್ಗೆ ಬರ್ದಿರಾ, ನನ್ ಬಗ್ಗೆ ಕೂಡ ನಮ್ಮ ಅಪ್ಪು ರೇಡಿಯೋ ಬಗ್ಗೆ ಬರ್ದಿದ್ದೀರಾ. ಮಾತು ಬಹಳ ಚೆನ್ನಾಗಿತ್ತು ಸರ್. ಅದಂತ ಮಾತು ಅಂದ್ರೆ ಹೇಗಿರ್ಬೇಕು ಅಂತ ಬಹಳ ಚೆನ್ನಾಗಿ ಅದನ್ನು ಎಲ್ಲ ವಿವರಿಸಿದ್ದೀರಾ. ಸೊ ನಾನು ಇದನ್ನು ಮನೆಯಲ್ಲೇ ಮದ್ದು ಅಂತ ಒಂದು ಮಾಡ್ತೀನಿ, ಒಂದು ಸೆಗ್ಮೆಂಟ್ ಮನೆಯಲ್ಲೇ ಸಿಗೋ ಪದಾರ್ಥದಿಂದ ನೀವ್ ಏನ್ ಮಾಡ್ಬೋದು, ಏನ್ ಉಪಯೋಗ ಅಂತ. ಈ ಒಂದು ಪುದೀನಾ, ಮಿಂಟ್ ಲೀವ್ಸ್, ಈ ಪುದೀನಾ ಬಗ್ಗೆ ಇವತ್ತು ಮಾತಾಡೋಣ. ಸೊ ಸಾಮಾನ್ಯವಾಗಿ ಪುದೀನಾ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ. ಪುದೀನಾ ಅಂದ್ರೆ ನೆನಪಾಗೋದು ನಮ್ ಮುಂಚೆ ಏನಂತ ಅಂದ್ರೆ ಅದ್ರ ಸುವಾಸನೆ, ಅದರ ರುಚಿ. ಪುದೀನಾ ಸಸ್ಯ ಔಷಧಿಯ ಕಣಜ ಕೂಡ. ಇದು ಸರ್ವ ಋತುವಿನಲ್ಲೂ ಸಿಗುವ, ಅಡಿಗೆಯಲ್ಲಿ ಬಳಸುವ ಸುವಾಸನೆಯುಕ್ತ ರುಚಿಕರವಾದ ಸೊಪ್ಪು. ರುಚಿಗೆ ಅಷ್ಟೇ ಅಲ್ಲದೆ ದೇಹದ ಆರೋಗ್ಯಕ್ಕೂ ಪುದೀನಾ ಒಳ್ಳೆಯದು. ವಿಶೇಷ ಬಗೆಯ ಅಡಿಗೆ, ಜ್ಯೂಸ್, ಸಲಾಡ್ ನಲ್ಲೂ ಕೂಡ ಇದನ್ನ ಉಪಯೋಗಿಸುತ್ತಾರೆ. ಪುದೀನಾ ಚಟ್ನಿ ರುಚಿಕರವೂ ಹೌದು. ನಿತ್ಯವೂ ಆಹಾರದಲ್ಲಿ ಬಳಸುವುದರಿಂದ ಅನೇಕ ವ್ಯಾಧಿಗಳು ನಿವಾರಣೆಯಾಗುತ್ತವೆ. ಹೀಗಾಗಿ ಪುದೀನಾ ಸೊಪ್ಪಿಗೆ ಅಡುಗೆ ಮನೆಯಲ್ಲಿ ಕಾಯಂ ಸ್ಥಾನ ನೀಡಬಹುದಾಗಿದೆ. ಇದರಲ್ಲಿರುವ ಔಷಧೀಯ ಗುಣಗಳು ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ವೈಟಮಿನ್ ಎ, ಸಿ, ಇ, ಬಿ ಕಾಂಪ್ಲೆಕ್ಸ್, ಫಾಸ್ಫರಸ್, ಐರನ್ ಅಧಿಕ ಪ್ರಮಾಣದಲ್ಲಿದೆ. ಪುದೀನಾ ಆಹಾರವನ್ನು ಸುಲಭವಾಗಿ ಪಚನ ಮಾಡುತ್ತದೆ. ಹಾಗೆ ತಿಂದ ಕೊಬ್ಬನ್ನು ಅರಗಿಸಲು ಕೂಡ ಇದು ಸಹಾಯ ಮಾಡುತ್ತದೆ. ಹೆಚ್ಚಿನ ಆಹಾರ ಸೇವನೆಯಿಂದ ಉಂಟಾದ ಹೊಟ್ಟೆ ಉಬ್ಬರವನ್ನು, ಹೊಟ್ಟೆಯಲ್ಲಿ ಸಂಚಿತವಾದ ಗಾಳಿಯನ್ನು ಹೊರಹಾಕಿ ನಿವಾರಣೆ ಮಾಡುತ್ತದೆ. ಕಣ್ಣುಗಳ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಗರ್ಭಿಣಿಯರ ವಾಂತಿ ನಿವಾರಣೆ ಕೂಡ ಇದು ಮಾಡುತ್ತದೆ. ಊಟವಾದ ನಂತರ ಈ ಎಲೆಗಳನ್ನು ಅಗಿದು ತಿನ್ನುವುದರಿಂದ ಹಲ್ಲುಗಳಲ್ಲಿ ಹುಳುಕು ಬರದಂತೆ ತಡೆಯುತ್ತದೆ. ಬಾಯಿಯ ದುರ್ಗಂಧವನ್ನು ತಡೆಯುತ್ತದೆ. ಹಲ್ಲುಗಳ ಒಸಡನ್ನು ಬಲಪಡಿಸಿ ದಂತ ರಕ್ಷಣೆ ನೀಡುತ್ತದೆ. ಹೊಟ್ಟೆಯ ಜಂತು ಹುಳುಗಳನ್ನು ತಡೆದು ಮೂತ್ರದ ಮೂಲಕ ವಿಷದ್ರವ್ಯಗಳನ್ನು ಹೊರಹಾಕಲು ಸಹಾಯಕಾರಿ. ನೆನಪಿನ ಶಕ್ತಿಯನ್ನು ಕೂಡ ಇದು ಉತ್ತಮಗೊಳಿಸುತ್ತದೆ. 1 ಹಿಡಿಯಷ್ಟು ಪುದೀನಾ ಸೊಪ್ಪನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರನ್ನು ದಿನಕ್ಕೆ 3 ಬಾರಿ ಕುಡಿದರೆ ಕೆಮ್ಮು, ನೆಗಡಿ, ಗಂಟಲು ನೋವು, ಬಿಕ್ಕಳಿಕೆ ಕೂಡ ನಿವಾರಣೆ ಆಗುತ್ತದೆ. ಸೊ ಪುದೀನಾ ಒಂದು ತಂಪು ಆಹಾರವಾಗಿದ್ದು ದೇಹವನ್ನು ತಂಪಾಗಿರಿಸುತ್ತದೆ. 100% ಹೌದು. ನಮ್ಮ ಆಹಾರದಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನಾ ಇಲ್ಲದೆ ಕುಕ್ಕೆ ಮಾಡಲ್ಲ ಅಲ್ವಾ ಸರ್? ಇದು ಒಂದು ವಾಸನೆನೂ ಚೆನ್ನಾಗಿರುತ್ತೆ. ಆಮೇಲೆ ಮೆಂತ್ಯ ಸೊಪ್ಪನ್ನು ಕೂಡ ನಾವು ಬಹಳಷ್ಟು ಬಳಸ್ತೀವಿ. ಅಪ್ರಾಪ್ರಿಯೇಟ್ ಅಂದ್ರೆ ನಾನು ಎಲ್ಲ ನಮ್ಮ ಹೆಣ್ಮಕ್ಳು ಮನೆಗೆ ಹೋದ್ನೆ ಅಂದ್ರೆ ನಾನು ಪುದೀನಾ ಕಾಡೆ ಮಾಡ್ತೀನಿ ದಿವಸ. ಹಬೀದು, ಜೀರಿಗೆ ಮತ್ತು ಬಡೆ ಸೊಪ್ಪು ಹಾಕಿ ಪುದೀನಾ ಒಂದು ಹಿಡಿ ಹಾಕಿ ಕುದಿಸಿ ಅವ್ರಿಗೆ 1 ಗ್ಲಾಸ್ ಕೊಟ್ಬಿಡೋದು ಡೈಲಿ. ನಾನು ಮೇಘ ದಿವಸ ಕುಡಿತಾ ಹಾಕಿ ನಾನು ಇದು ಮಾಡಿ ಇಟ್ಬಿಡಪ್ಪ ನೀವು ಹೇಳೋ ಕೂಡ ನಾನು ಬಹಳ ಅಪ್ರಾಪ್ರಿಯೇಟ್ ಕರೆಕ್ಟ್ ಆಗಿ ನೀವು ಅದನ್ನ ಯಾವಾಗ್ಲೂ ಮಾಡ್ತಿರ್ತೀರಾ. ಹೌದು. ಬಟ್ ಪುದೀನ ಎಷ್ಟು ಒಳ್ಳೆಯದು ನೋಡಿ, ಅದು ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ. ಬಹಳಷ್ಟು ಉಪಯೋಗ ಇದು. ಅಂದ್ರೆ ಮನೆಯಲ್ಲಿ ಒಂದು ಸಿಗೋ ವಸ್ತು, ಮನೆಯಲ್ಲಿ ಮದ್ದು ಇದು. ನಾವೆಲ್ಲ ಈಗೆಲ್ಲ ಇಂಗ್ಲಿಷ್ ಮೆಡಿಸನ್ ಎಲ್ಲ ತಗೊಳ್ತೀವಿ, ಅಲೋಪತಿ. ಇದು ಬಹಳ ಬೆಳೆಯುತ್ತೆ. ಹೌದು, ಅದು ವೆರಿ ಇಂಪಾರ್ಟೆಂಟ್. ಹೌದು. ಆಮೇಲೆ ಎಲ್ಲಾ ಕಾಲದಲ್ಲೂ ಸಿಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ನಾನು ಸುರೇಂದ್ರ ಅವರು ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಸೊ ಇವರ ಒಂದು ಸಾಧನೆಯನ್ನ ಗುರುತಿಸಿ ಕೂಡ ಇವರಿಗೆ ಹಲವಾರು ಪ್ರಶಸ್ತಿ, ಪ್ರಶಂಸೆ ಮತ್ತೆ ಗೌರವ ಸನ್ಮಾನಗಳು ಕೂಡ ಸಿಕ್ಕಿದೆ. ಸೊ ಅವರಿಗೆ ಇದು ಒಂದು ಪ್ರೆಸ್ಟಿಜಿಯಸ್ ರಾಮಾನುಗ್ರಹ ಅವಾರ್ಡ್. ಸೊ ರಾಮಾನುಗ್ರಹ ಪ್ರಶಸ್ತಿ ಅಂತ ಇದು ಒಂದು ಕಲ್ಪವೃಕ್ಷ ಸಂಘ ಬಿಜಾಪುರದಿಂದ ಕೊಡಲಾಗಿದೆ. ಹಾಗೆ ಇವರಿಗೆ ಕನ್ನಡ ಸಂಘ ದೊಂಬಿವ್ಲಿ ಅಂತ ಅಲ್ಲಿಂದನೂ ಕೂಡ ಒಂದು ಸನ್ಮಾನವನ್ನು ಸಿಕ್ಕಿದೆ. ಹಾಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಇವ್ರು ನಮ್ದು ಚೀಫ್ ಗೆಸ್ಟ್ ಆಗಿ ಇವ್ರನ್ನೆಲ್ಲ ಕರೆದಿದ್ದಾರೆ. ಸೊ ಈ ಇಷ್ಟೊಂದು ಅವಾರ್ಡ್ಗಳನ್ನ ಇವರು ತಗೊಂಡಿದ್ದಾರೆ. ಇವರ ಒಂದು ಸಾಧನೆಗಳನ್ನೆಲ್ಲ ಗುರುತಿಸಿ ಇವರಿಗೆ ಈ ಅವಾರ್ಡ್ಗಳೆಲ್ಲ ಸಿಕ್ಕಿದೆ. ಬನ್ನಿ ಸುರೇಂದ್ರ ಸರ್ ಹತ್ರನೇ ತಿಳ್ಕೊಳ್ಳೋಣ ಈ ಒಂದು ಅವಾರ್ಡ್ಗಳ ಬಗ್ಗೆ ಏನು ಅಂತ ಎಲ್ಲ. ಸೊ ತುಂಬಾ ಗ್ರೇಟ್ ಸರ್, ನೀವು ಎಷ್ಟೊಂದು ಸಾಧನೆಗಳನ್ನ ಮಾಡಿದಿರಾ. ಇದೊಂದು ಮೋಟಿವೇಶನ್ ಅಂತ ಹೇಳ್ಬೋದು. ಅವಾರ್ಡ್ ಅನ್ನೋದು ಯಾವ ಮನುಷ್ಯನ್ಗೆ ಸಿಕ್ಕದ್ರಿಂದ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಲ್ವಾ? ಒಂದು ಮೋಟಿವೇಶನ್ ಸಿಗುತ್ತೆ, ಜವಾಬ್ದಾರಿನೂ ಕೂಡ ಜಾಸ್ತಿ ಆಗುತ್ತೆ. ಹೌದು, ಮೋಟಿವೇಶನ್ ಆಗುತ್ತೆ. ಹೌದು, ಇದು ನಿಮ್ದು ಒಂದು ದೊಡ್ಡ ಕೆಲಸ ಇದು. ಅಂದ್ರೆ ಅವ್ರ ಅವಾರ್ಡ್ ಕೊಡೋರು ಮೋಟಿವೇಶನ್ ಮಾಡಿದಂಗ ಅದು. ಅವರ ಪ್ರಜೆಗಳನ್ನ ಒಳಗಿದ್ದ ಅವ್ರನ್ನ ಇದನ್ನ ಹೊರಗೆ ತೆಗೆದು ಅವ್ರು ಈ ರೀತಿ ಬರೀಲಿಕ್ಕೆ, ಓದ್ಲಿಕ್ಕೆ, ಅವ್ರದ್ದು ಸಾಧನೆ ಮಾಡ್ಲಿಕ್ಕೆ ಒಂದು ಸ್ಟೇಜ್ ತಯಾರು ಮಾಡ್ಕೊಡ್ತಾರೆ, ವೇದಿಕೆಯನ್ನು ತಯಾರು ಮಾಡ್ಕೊಡ್ತಾರೆ. ಅದಕ್ಕಂತ ತಿಳ್ಕೊಂಡು ಇಂಥವೆಲ್ಲ ಮಾಡೋರು ಸಮಾಜ ಕೆಲಸ ಅದು. ನೀವು ಮಾಡೋ ಸಮಾಜ ಕೆಲಸನೇ.
ಸಮಾಜದೊಳಗಿರುವಂಥವ್ರನ್ನ ಎತ್ತಿ ತೋರಿಸೋದು ಮಂದಿಗೆ ಥೋಡೆ ಕೆಲಸ ಇವೆಲ್ಲ ಆ ರೀತಿ ಕೆಲವೊಂದು ಅವ್ರು ಮಾಡ್ತಿರ್ತಾರೆ. ನಾವೇನು ಅವ್ರು ಮಾಡ್ಲಿ ಅಂತ ಬರಿತಿರಂಗಿಲ್ಲ, ನಾವು ಬರೆಯಂಗೆ ಬರಿತಿರ್ತೀವಿ. ಆದ್ರೆ ನನಗೆ ಏನಪ್ಪಾ ಅಂತಂದ್ರೆ ನಾನು ಬರ್ದು ಇಡ್ತಿದ್ದೆ, ಸಣ್ಣ 20 ವರ್ಷದಿಂದ ಬರ್ದು ಇಡ್ತಿದ್ದೆ, ಅದನ್ನ ಪ್ರಿಂಟ್ ಮಾಡಿಲ್ಲ, ಪ್ರಕಟಣೆ ಮಾಡ್ತಾರೆ. ಆದ್ರೆ ನಮ್ಮ ಫ್ರೆಂಡ್ಸ್ ಕೆಲವು ಮಂದಿ ಉಮ್ರಾಣಿ ಅವರು, ನಮ್ಮ ಬೀಗರು, ಮತ್ತು ನಮ್ಮ ಪುರಾಣಿಕ ನಮ್ಮ ಬೀಗರು ಮಹಾಜನ್ ಅಂತವ್ರೆಲ್ಲರೂ ನೀವು ಇಷ್ಟೆಲ್ಲ ಬರೀತೀರಿ, ಸ್ವಲ್ಪ ಪ್ರಿಂಟ್ ಕೊಡ್ರಿ, ಪುಸ್ತಕ ತಯಾರು ಮಾಡ್ರಿ ನೋಡೋಣ ಯಾಕೆ ಇಲ್ಲ, ನಾನು ಯಾರು ಓದಂಗಿಲ್ಲ ಬಿಡಂಗಿಲ್ಲ, ಅದಕ್ಕೆ ನನ್ನ ಆತ್ಮಕ್ಕೆ ನಾ ಬರ್ಬರ್ದು ಇಟ್ಕೊಂಡ್ಬಿಟ್ಟು ಇದೇ ರೀತಿ ಅಂದ್ರೆ ತತ್ವಜ್ಞಾನದೇ ಅಲ್ಲ. ಸಂತ್ಯ ಮನೋಜ ಅಂತ 92 ಶ್ಲೋಕಗಳನ್ನು ಬರೆದಿಟ್ಟಿದ್ದೆ. ನಮ್ಮ ತಂದೆಯವ್ರು 92 ವರ್ಷ ಇದ್ರು, ಅವ್ರ ಹೆಸರಲ್ಲೇ 92 ಶ್ಲೋಕಗಳನ್ನ ಬರೆದಿಟ್ಟಿದ್ದೆ. ಅನೇಕ ರೀತಿ ಬರೆದಿದ್ದೆ, ಅವ್ರನ್ನ ನೋಡಿದ್ರು, ನೋಡಿ ರೀತಿ ಬರ್ದಿರಿ, ಸ್ವಲ್ಪ ಪುಸ್ತಕ ಪ್ರಿಂಟ್ ಮಾಡ್ರಿ, 4 ಮಂದಿ ನೋಡ್ತಾರೆ, ಅವ್ರಿಗೂ ಹೆಲ್ಪ್ ಆಗ್ತದೆ, ಯಾರೋ ಒಬ್ರಿಲ್ಲ ನೋಡ್ತಿರ್ತಾರೆ, ಒಂದು ಮೋಟಿವೇಶನ್ ಅವ್ರಿಗೂ ಸಿಗುತ್ತೆ ಎಲ್ಲ. ಅದೇ ನೀವನ್ನೆಲ್ಲ ಸ್ವಲ್ಪ ಬರೀಲಿ ಶುರು ಮಾಡಿ, ಪುಸ್ತಕ ಪ್ರಿಂಟ್ ಮಾಡಿ ಶುರು ಮಾಡಿದೆ. ನಮ್ಮ ಮನೆ ಹತ್ರನೇ ಒಬ್ಬರು ಪ್ರಿಂಟರ್ ಗುಂಡು ಕುಲಕರ್ಣಿ ಅಂತ ಪ್ರಿಂಟಿಂಗ್ ಪ್ರೆಸ್ ಇದೆ, ಅವ್ರು ನಾನು ಸಹಕಾರ ಕೊಟ್ಕೊಂಡು ನನ್ನ ಮನೆಗೆ ನನಗೆ ನಡಿಲಿಕ್ಕೆ ಆಗೋದು ಜಾಸ್ತಿ. ನನಗೆ 74 ವರ್ಷ, ನನ್ನ ಬೆಳಿಗ್ಗೆ ಸ್ವಲ್ಪ ಕಾಲಿನ ಪ್ರಾಬ್ಲಮ್, ಅವರೇ ಮನೆಗೆ ಬಂದು ತಗೊಂಡು ಹೋಗಿ ಪ್ರಿಂಟ್ ಮಾಡಿಸ್ಕೊಂಡು. ಸೊ ಇವೆಲ್ಲ ನಡೀತು. ಇದನ್ನೆಲ್ಲ ಪ್ರಿಂಟ್ ಮಾಡೋದ್ರಿಂದ ಬೆಳಕಿ ಬಂತು ಮಂದಿಗೆ, ಜನಗಳಿಗೆ ನೀವು ಯಾರು ಅಂತ ಗೊತ್ತಾಯ್ತು. ಅವಾಗ ಅವ್ರು ಹುಡುಕಿ ಮನೆಗೆ ಬಂದು ಮರ್ಯಾದೆ ಮಾಡೋದು, ಬರ್ರಿ ನಮ್ಮ ಪ್ರದೇಶದಿಂದ ಮಾಡ್ರಿ ಅಂತ ಪ್ರಶಸ್ತಿಗಳನ್ನು ಖಾತರು. ಅಂದ್ರೆ ಈ ರೀತಿ ಕೆಲವೊಂದು ನಮಗೂ ಗುರುತಿರಾಗಲ್ಲ. ಅಂದ್ರೆ ಇದು ಒಂದು ರೀತಿಯಿಂದ ಏನಪ್ಪಾ ಅಂತಂದ್ರೆ ನಮ್ಗೆ ನಾವು ಡಾಂಬಿಕ್ ಮಾಡ್ದಂಗೆ ಆಗ್ತಾನೋ, ದೇವ್ರ ಶಿವ ಮಂದಿಗೆಲ್ಲ ಪ್ರಚಾರ ಮಾಡ್ದಂಗೆ ಆಗ್ತಾನೋ ಅಂತ ನನಗೆ ಅನಿಸ್ತಿದೆ. ಅದೇ ನಿಮ್ಗೆ ಆತರ ಅನ್ಸುತ್ತೆ, ನಾನೇನೋ ಬರ್ದಿ ಕೊಟ್ರೆ ನಾನೇನೋ ನನ್ನ ಬಗ್ಗೆ ನಾನೇನೋ ಪ್ರಚಾರ ಮಾಡ್ಕೋತಾ ಇದ್ದೀನಿ, ಅದು ನನಗೆ ಯಾರು ಹೇಳ್ಕೊತಾ ಇರ್ಲಿಲ್ಲ. ಆಮೇಲೆ ಯಾರೋ ನೋಡಿದವರು ನಿಮ್ಮ ಒಂದು ಕಲೆಯನ್ನ ಗುರುತಿಸಿ ಗಂಟು ಮಾಡಿ ಬರ್ಬೋದಿತ್ತು. ನಾನು ಬರೀ ಚಟ ಭಾಳ ಇತ್ತು, ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚಲೋ ಆಗ್ತದೆ. ಪ್ಲಸ್ ಇನ್ನೊಂದೇನು ಗೊತ್ತಾ, ಈ ಬರೆಯೋದು ರೈಟಿಂಗು ಎಲ್ಲ ನಿಮ್ಮ ಬುದ್ಧಿ ಇದಕ್ಕೂ ಈ ಫ್ಯೂಚರ್ ಅಲ್ಲಿ ಒಂದು ಡಿಮೆನ್ಷಿಯಾ ಬರಲ್ಲ. ಯಾಕಂದ್ರೆ ಐಡಲ್ ಆಗಿ ಕೂತ್ಕೊಳ್ಳೋ ಬದಲು ಬ್ರೈನ್ ಗೆ ಒಂದು ವರ್ಕ್ ಕೊಡ್ತಾ ಇದ್ದಾಗೂ ಆಗುತ್ತೆ, ಚಿಂತಿಸ್ತಾ ಇರ್ತೀರಾ, ನೀವು ಒಂದು ಆಕ್ಟಿವ್ ಆಗೂ ಇರ್ತೀರಾ, ನಿಮ್ ಥಾಟು ಎಲ್ಲ ಚೆನ್ನಾಗೂ ಇರುತ್ತೆ. 3 ದೃಷ್ಟಿಯಿಂದ ಬರ್ತದೆ. ಹೌದು, ಓದ್ಬೇಕಾಗ್ತದೆ. ಹೌದು, ಬರಿಬೇಕಾದ್ರೆ ಬರೀ ಬಹಳ ಇಂಪಾರ್ಟೆಂಟ್. ಹೌದು, ಖಂಡಿತ. ಯಾಕಂತಂದ್ರೆ ನಾ ಏನಾದ್ರು ಬರೋದು ರೆಕಾರ್ಡ್ ಆಗ್ತದೆ, ಮಾತಾಡ್ಬೋದು ಬೇಕಾದ್ದು. ಹೌದು, ಬರೀ ತಪ್ಪು ಬರ್ಲಿಕ್ಕೆ ಬರಲ್ಲ. ಹೌದು, ಅದಕ್ಕೆ ಬರದಷ್ಟು ಜ್ಞಾಪಕ ಶಕ್ತಿನೂ ಹೆಚ್ಚಾಗುತ್ತೆ ನೋಡಿ. ಹೌದು, ಪರ್ಫೆಕ್ಟ್ ಆಗ್ಬಿಡ್ತಾವ. ಹೌದು, ನಮ್ಮ ಕಾಲದಲ್ಲಿ ಹಾಗೆ ನಾವು ಬರ್ದಿ ಕಲ್ತ್ಕೊಳ್ತಾ ಇದ್ದೋ, ಯಾಕಂದ್ರೆ ಅದು ತುಂಬಾ ಹತ್ತಿ ಉಳಿಯುತ್ತೆ. ಹೌದು, ಬಹಳಷ್ಟು ಚೆನ್ನಾಗಿ ಎಲ್ಲ ವಿವರಿಸಿದ್ರಿ ಸರ್. ಸೊ ನಮ್ಮ ಕಾರ್ಯಕ್ರಮ ಇನ್ನೇನು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ ಆಕ್ಚುಲಿ. ಸೊ ಸುರೇಂದ್ರ ಅವ್ರ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡ್ರಿ. ಇವರು ಒಂದು ಒಳ್ಳೆಯ ಲೇಖಕರು ಕೂಡ, ಬರಹಗಾರರು, ಹಾಗೆ ಇವರು ಆಧ್ಯಾತ್ಮಿಕ ಚಿಂತನಶೀಲರು ಕೂಡ. ಇವರು ಒಂದು ಪ್ರಾಂಶುಪಾಲರಾಗಿ ಕೂಡ ಇವರು ಬಿಜಾಪುರದ DITಯಲ್ಲಿ ಕೆಲಸ ಮಾಡಿದ್ದಾರೆ. ಟ್ರೆಜರಿ ಆಫೀಸರ್ ಆಗಿ ಕರ್ನಾಟಕ ಗವರ್ಮೆಂಟ್ ಅಲ್ಲೂ ಕೂಡ ಇವರು ಕಾರ್ಯನಿರ್ವಹಿಸಿ ಅವರು ರಿಟೈರ್ಡ್ ಆಗಿದ್ದಾರೆ. ಸೊ ಇವರು ರಿಟೈರ್ಡ್ ಆಗಿಲ್ಲ, ಮನೇಲಿ ಕುತ್ಕೊಂಡಿಲ್ಲ. ಅವ್ರು ಹೇಳ್ತಾ ಇದ್ರು, ನಮ್ಮ ಮಡದಿಯವರು ತೀರೋದ್ಮೇಲೆ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು, ಅವಾಗ ನಾನು ಕೂತ್ಕೊಂಡು ಏನಾದ್ರೂ ಮಾಡ್ಬೇಕು ಅಂತ ಒಂದು ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇವರೊಂದು ಹಲವಾರು ಬುಕ್ಸ್ ಗಳನ್ನ ಎಲ್ಲ ಬರ್ದಿದ್ದಾರೆ. ಆ ಒಂದು ಬುಕ್ಸ್ ಗಳ ಬಗ್ಗೆ ಎಲ್ಲ ಬಹಳಷ್ಟು ಮಾಹಿತಿ ಕೊಟ್ರು. ಅದ್ರಲ್ಲೂ ಕೂಡ ಹನುಮಾನ ಚಾಲೀಸ, ಅದು ಒಂದು ಹಿಂದಿಯಲ್ಲಿ ಇದರಲ್ಲಿ ಇದೆ. ಸೊ ತುಳಸಿದಾಸರವರು ಬರ್ದಿರೋ ಒಂದು 40 ಚಾಲೀಸಗಳು ಅದು. ಸೊ ಅದನ್ನ ಅವರು ಕನ್ನಡಕ್ಕೆ ಇವರು ಅನುಮೋದನೆ ಕೂಡ ಎಲ್ಲ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಬುಕ್ ನ ಇವರು ಹೇಳಿದ್ರು, ಸುರೇಂದ್ರ ಸರ್ ಅವರು ಮಾರದಿಲ್ಲ, ಅವರೊಂದು ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಅಂತ. ಅದು ಒಂದು ಗ್ರೇಟ್ನೆಸ್ ಕೂಡ ಸರ್. ನೀವು ಈ ಒಂದು ಬುಕ್ ಗಳನ್ನ ನೀವು ಮಾಡ್ತಾ ಇರೋದು. ಸೊ ಇವರು ಹಲವಾರು, ಇವರ ತಂದೆಯ ತೀರೋದ್ಮೇಲೆ ಅವ್ರ ತಂದೆ 92 ವರ್ಷ ಇತ್ತು ಅಂತ ಇದ್ ಮಾಡಿ ಅವ್ರಿಗೋಸ್ಕರ ಒಂದು 92 ಶ್ಲೋಕಗಳನ್ನೆಲ್ಲ ಕೂಡ ಬರ್ದಿದ್ರು. ಪ್ರತಿಯೊಂದನ್ನು ಬರ್ದಿ ಜನಗಳಿಗೆ ಇದ್ ಮಾಡ್ಕೋಬಾರ್ದು ಅಂತ ಇವರೆಲ್ಲ ಇಟ್ಟಿದ್ರು. ಬಟ್ ಯಾರೋ ಒಬ್ರು ಅದನ್ನೆಲ್ಲ ಹೊರ ತಂದಿದ್ದಾರೆ. ಸೊ ದಟ್ ಈಸ್ ಎ ಗ್ರೇಟ್ನೆಸ್ ಸರ್. ಸೊ ಅದರಿಂದ ನಿಮ್ಗೆ ಉಪಯೋಗ ಕೂಡ ಆಯ್ತು. ಪ್ಲಸ್ ನೀವು ಹಲವಾರು ಮಕ್ಕಳುಗಳಿಗೆ, ಒಂದು ಎಸ್ಪೆಷಲಿ ಯಂಗರ್ ಜನರೇಷನ್ ಅವರಿಗೆ ಭಗವದ್ಗೀತೆಗಳನ್ನೆಲ್ಲ ನೀವು ಹೇಳ್ಕೊಡ್ತಾ ಇದ್ದೀರಾ. ಸೊ ಹೇಳೋದಂದ್ರೆ ಹೆಂಗ್ ಮಾಡ್ತೀನಿ ಅಂದ್ರೆ, ಗೀತಾ ಹೇಳಿ ಖಂಡಿತ ಸರ್ ದಿವಸ 2 ತಾಸು ಗೀತಾ ಹೇಳ್ತೀನಿ ಹುಡುಗರಿಗೆ. ಹೇಳಿ ವಾರಕ್ಕೊಮ್ಮ ಗೀತಾ ಯಾರು ಅಂತಿರ್ತಾ ಹುಡುಗರನ್ನ ಕರ್ಕೊಂಡು ಗ್ರಾಮ ಸಂಕೀರ್ತನ ಓಣಿ ಒಳಗೆ ಕರ್ಕೊಂಡು ಹೋಗೋದು. ಅವ್ರ ಕೈಗೆಲ್ಲ ಒಂದು ಧ್ವಜ ಕೊಡೋದು, ಪ್ಲೇ ಬ್ಯಾಕ್ ಇದನ್ನು ಕೊಡೋದು, ಧ್ವಜ ಕೈ ಹಿಡ್ಕೊಳ್ಳೋದು. ಅಂದ್ರೆ ಅವ್ರಿಗೂ ನಮ್ಗೆ ಇಂಟ್ರೆಸ್ಟ್ ಬರ್ತದೆ. ಅವ್ರನ್ನ ಕರ್ಕೊಂಡು ಓಣಿ ಒಳಗೆ ಅಂದ್ರೆ ಗದ್ದೆ ಒಳಗೆ ಅಡ್ಡಾಡ್ಸ್ಕೊಂಡ್ರೆ
ಅವ್ರಿಗೆ ಒಂದು ಸ್ವಲ್ಪ ಇದು ಮಾಡೋದು, ಮಂದಿ ಎಲ್ಲ ನೋಡ್ತಾರೆ, ನಾವು ನಮ್ಮ ಮಕ್ಕಳನ್ನ ಕಳಿಸ್ಬೇಕು, ಇನ್ಸ್ಪಿರೇಷನ್ ಆಗುತ್ತೆ. ಗ್ರಾಮ ಸಂಕೀರ್ತನೆ ಅಂತ ಮಾಡಿರೋದು. ಹಲವಾರು ಗ್ರಾಮಗಳಲ್ಲೆಲ್ಲ ಇದನ್ನ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ, ಬಹಳ ಚೆನ್ನಾಗಿದೆ ಸರ್. ಹಾಗೆ ನಮ್ಮ ಬಗ್ಗೆನು, ನನ್ನ ಬಗ್ಗೆನೂ ಕವಿತೆ ಬರ್ದಿದ್ದಾರೆ, ಒಂಥರ ಖುಷಿ ಆಗ್ತಾ ಇದೆ. ನಮ್ಮ ಅಪ್ಪು ರೇಡಿಯೋ ಬಗ್ಗೆ ಬರ್ದಿದ್ದಾರೆ, ಹಾಗೆ ಮಾತು ಅದರ ಬಗ್ಗೆನೂ ಬರ್ದ್ರು, ಆಸ್ಟ್ರೇಲಿಯಾ ಬಗ್ಗೆ ಎಲ್ಲ ಹೇಳಿದ್ರು. ಇವ್ರಿಗೊಂದು ನ್ಯಾಚುರಲ್ ಟ್ಯಾಲೆಂಟ್, ಇವ್ರಿಗೆ ಯಾವ್ದೋ ಒಂದು ಟ್ರೈನಿಂಗ್ ಇಲ್ಲ. ನಿಮ್ಗೆ ಒಂದು ಏನಾದ್ರು ನೋಡಿದ್ರೆ ಅದು ನೋಡಿದ ತಕ್ಷಣ ಥಟ್ ಅಂತ ನಿಮ್ಗೆ ಹೊಳೆಯುತ್ತೆ. ಸೊ ನೀವೊಂದು ದಾಸರ ಪದಗಳು, ದಾಸರದ್ದು ಎಲ್ಲ ನೀವು ಅದನ್ನ ಒಂದು ಫಾಲೋ ಮಾಡೋದ್ರಿಂದ, ನೀವು ಹೇಳಿದ್ರಿ ಹೇಗೆ ಒಂದು ಇಂದು ಏನಾಗೆ ಗೋವಿಂದದಿಂದ ಹೇಗೆ ಅವರು ಒಂದು ಪ್ರಾಸವನ್ನೆಲ್ಲ ಹೇಗೆ ಉಪಯೋಗಿಸಿ ಬರೀತಾ ಇದ್ರು ಅವಾಗೆಲ್ಲ, ರಾಘವೇಂದ್ರ ಅವ್ರದ್ದೆಲ್ಲ. ಸೊ ಅದನ್ನೆಲ್ಲ ನೋಡಿ ನೀವೊಂದು ನೋಡಿ ಕಲ್ತಿರೋದು. ಸೊ ಬಹಳ ಖುಷಿ ಆಯ್ತು ಸರ್. ಹೋಗಕ್ಕಿಂತ ಮುಂಚೆ ನಮ್ಮ ಶ್ರೋತೃಗಳಿಗೆ ನೀವೇನಾದ್ರು ಒಂದು ಸಂದೇಶ, ಏನಾದ್ರು ನೀವು ಒಂದು ಅಡ್ವೈಸ್ ಏನಾದ್ರು ನಿಮ್ಗೆ ಹೇಳ್ಬೇಕಂದ್ರೆ ಹೇಳಿ ಸರ್. ಶ್ರೋತೃಗಳಿಗೆ ನಾನು ಇಲ್ಲಿ ಏನಪ್ಪಾ ಅಂತಂದ್ರೆ ಅಪ್ಪು ರೇಡಿಯೋ ಮುಖಾಂತರ ತಿಳಿಸೋದೇನಪ್ಪಾ ಅಂತಂದ್ರೆ, ಯಾವತ್ತಾದ್ರೂ ನಮ್ಮ ಧೈರ್ಯವನ್ನ ಬಿಡಬಾರ್ದು, ಎದುರುಗೊಂಡಬಾರ್ದು. ಅನೇಕ ಕಷ್ಟಗಳು ಎಲ್ಲರಿಗೂ ಬರುತ್ತದೆ. ಆದ್ರೆ ಯಾವುದೇ ದೇಶದೊಳಗಿದ್ರು ಆ ದೇಶದ ನ್ಯಾಯ ರೂಲ್ಸು ಏನೋ ಅಪ್ಲೈ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ಬೇಕು. ಮತ್ತು ಇನ್ನೊಬ್ಬರ ಜೋಡಿ ಹೊಂದಾಣಿಕೆ ಮಾಡ್ಕೊಂಡಿರ್ಬೇಕು ಜೀವನದಾಗ. ಅವರ ಆ ಸಂಸ್ಕೃತಿಯನ್ನು ನಾವು ಲೈಕ್ ಮಾಡಬೇಕು, ನಮ್ಮ ಸಂಸ್ಕೃತಿಯನ್ನು ಇಟ್ಕೋಬೇಕು. ಅದಕ್ಕೆ ಈ ರೀತಿ ಭಿನ್ನಾಭಿಪ್ರಾಯ ತಗೊಂಡು ಆ ದೇಶದಾಗ ಯಾವುದೇ ರೀತಿ ತೊಂದರೆ ತಗೋಬಾರ್ದು. ನ್ಯಾಯದಿಂದಿದ್ದು ಆ ಕಾನೂನಿಗೆ ಒಳಪಟ್ಕೊಂಡು ನಮ್ಮ ಜೀವನವನ್ನು ಸಾಗಿಸ್ಕೊಂಡು ಎಲ್ಲ ರೀತಿಯಿಂದ ಆನಂದದಿಂದ ಹೊಂದಾಣಿಕೆ ಮಾಡ್ಕೊಂಡಿರುವುದೇ ನಮ್ಮ ಜೀವನದ ಒಂದು ಗುರಿ ಅಂತ ತಿಳ್ಕೊಂಡು ನಾವಿರ್ಬೇಕು. ಈ ರೀತಿ ಹೇಳ್ತೇನೆ. ನಾನು ಸೀನಿಯರ್ ಆಗಿ ಕೆಲವೊಂದು ತಮ್ಮದೇ ಹೆಚ್ಚು ಹೇಳ್ಕೊತ ಹೋಗ್ತಾರೆ, ಆ ರೀತಿ ಮಾಡಬಾರ್ದು. ನಮ್ದು ಅವ್ರದ್ದು ಆ ದೇಶದಕ್ಕೂ ನಾವು ಮರ್ಯಾದೆ ಕೊಡ್ಬೇಕಾಗ್ತದೆ. ನಮ್ಮ ಯಾವ ದೇಶನೂ ನಾವ್ ಇರ್ತೀವಿ, ನಮ್ಗೆ ಇಷ್ಟ ಆಹಾರ, ನೀರು, ಈ ದೇಶ ನಮ್ಗೆ ಎಷ್ಟೊಂದು ಕೊಟ್ಟಿದೆ. ಬಹಳ ಒಳ್ಳೆಯ ಸಂದೇಶನ ಕೊಟ್ರಿ ಸರ್. ನೀವು ಇಲ್ಲಿ ಬಂದು ನೀವು ಒಂಥರ ಯಾವಾಗ್ಲೂ ನಗುಮುಖ ಅಂತ ಹೇಳ್ಬೋದು, ಯಾವಾಗ್ಲೂ ನಗು ಒಂಥರ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ನಿಮ್ ಜೊತೆ ಇದ್ರೆ ನಮಗೂ ಒಂದು ಪಾಸಿಟಿವ್ ಎನರ್ಜಿ ತರಾನೇ ಅನ್ಸುತ್ತೆ ಸರ್. ಸೊ ತುಂಬಾ ಖುಷಿ ಆಯ್ತು ಸುರೇಂದ್ರ ಅವರು ನಮ್ಮ ಒಂದು ಅಪ್ಪು ರೇಡಿಯೋಗೆ ಬಂದು ಅವರ ಒಂದು ಜೀವನದ ಬಗ್ಗೆ, ಅವರ ಒಂದು ಸಾಧನೆಯ ಬಗ್ಗೆ, ಮತ್ತೆ ಹಾಗೆ ಇಷ್ಟೊಂದು ಸಂದೇಶಗಳನ್ನ ಕೊಟ್ರು. ಸೊ ಅವರ ಒಂದು ಬುಕ್ನು ಕೂಡ ನನ್ಗೆ ಗಿಫ್ಟ್ ಮಾಡಿದ್ರು. ಅವ್ರ ಬುಕ್ಗಳು ಬೇಕಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನಮ್ಮ ಅಪ್ಪು ರೇಡಿಯೋದಲ್ಲೆಲ್ಲ ಒಂದು ಡೀಟೇಲ್ಸ್ ನ ಹಾಕ್ತೀನಿ. ಸೊ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದ ಎಲ್ಲರಿಗೂ, ಶ್ರೋತೃಗಳಿಗೆ ತಮಗೆಲ್ಲರಿಗೂ ಧನ್ಯವಾದ. ಖಂಡಿತ ಧನ್ಯವಾದ. ಕರೆಸಿ ನಮ್ಮ ಸೀನಿಯರ್ ಮಂದಿನ ಕರೆಸಿ ಮರ್ಯಾದೆ ಮಾಡಿದ್ದಕ್ಕೆ ನನಗೆ ನನ್ನ ಪ್ಲೆಜರ್ ಸರ್. ನೀವು ಬಂದಿದ್ದು ನಮಗೂ ತುಂಬಾ ಖುಷಿ ಆಯ್ತು ಸರ್. ಸೊ ಮತ್ತೆ ಭಾನುವಾರ ಇದೇ ಸಮಯ 3 ಗಂಟೆಗೆ ಮತ್ತೊಬ್ರು ವಿಶೇಷ ಅತಿಥಿ ಜೊತೆ ಮತ್ತೆ ಸಿಗೋಣ. ಸೊ ಬನ್ನಿ, ನಾನು ರಾಜ್ಕುಮಾರ್ ಅವರ ಈ ಒಂದು ಗೀತೆಯನ್ನ ಹಾಕ್ತೀನಿ, ಹಾಡಿ ಕೇಳಿ. ಮತ್ತೆ ನೆಕ್ಸ್ಟ್ ವಾರ ಇದೇ ಸಮಯಕ್ಕೆ 3 ಗಂಟೆಗೆ ಭಾನುವಾರ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.